Dear friends, welcome to my YouTube channel, The Classic Corner. ಈಗ ಆ, ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿನ ಇನ್ನೊಂದು ಕ್ವಶನ್ ಅನ್ನ ಆ, ಚರ್ಚೆ ಮಾಡೋಣ, ಅದನ್ನ ಸಾಲ್ವ್ ಮಾಡೋಣ. ಇದು ಕಂಡಕ್ಟರ್ ಎಕ್ಸಾಮ್ ಕಂಡಕ್ಟೆಡ್ ಆನ್ 2024 BMTC ಅಲ್ಲಿಂದ ಕ್ವಶನ್ ಪೇಪರ್. ಇದು ಡೇಟ್ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು, ಬಟ್ ಆ ಕ್ವಶನ್ ಪೇಪರ್ದಿಂದನೇ ಇರೋದು. ಆ, ಇಲ್ಲಿ ಕ್ವಶನ್ ಅನ್ನ ಕಂಪ್ಲೀಟ್ ಆಗಿ ಬರ್ದಿಲ್ಲ, ಅದು ಯಾವ ಟಾಪಿಕ್ ಗೆ ಸಂಬಂಧಪಟ್ಟಿದೆ ಅಂತ ಗೊತ್ತಾದ್ರೆ ಸಾಕು ನಮಗೆ. ಓಕೆ, ಬಿಕಾಸ್ ಆಫ್ ಟೈಮ್ ಏನು ರೆಸ್ಟ್ರಿಕ್ಷನ್, ಇದು ಡೈರೆಕ್ಟ್ ಆಗಿ ಕ್ವಶನ್ ಬರ್ದೆ. ನಾನು 4 ಆಪ್ಷನ್ ಕೊಟ್ಟಿದ್ದೀನಿ. ಓಕೆ, ನಾನು ಕ್ವಶನ್ ಪೇಪರ್ ಬಿಡಿಸುವಾಗ, ಫಸ್ಟ್ ಕ್ವಶನ್ ಬಿಡಿಸುವಾಗ ಹೇಳಿದ್ದೀನಿ, ಓಲ್ಡ್ ಕ್ವಶನ್ ಪೇಪರ್ ಕ್ವಶನ್ ಅನ್ನು ಬಿಡಿಸುವಾಗ ಹೇಳಿದ್ದೆ, ನೀವು ಓಲ್ಡ್ ಕ್ವಶನ್ ಪೇಪರ್ ಅನ್ನೇ ಬಿಡಿಸಲೇಬೇಕು. ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಅನ್ನ ಬಿಡಿಸಲೇಬೇಕು. ಯಾವುದು ಆದರೂ ಒಂದು ಟಾಪಿಕ್ ಅನ್ನು ಓದುವಾಗ ಅಥವಾ ಇಂಗ್ಲಿಷ್ ಗ್ರಾಮರ್ ಅನ್ನು ಓದುವಾಗ ಇಂಗ್ಲಿಷ್ ಗ್ರಾಮರಿಗೆ ಸಂಬಂಧಪಟ್ಟಂತ 10, 15, 25 ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ಬೇಕು ನೀವು. ಓಕೆ, ಫಾರ್ ಎಕ್ಸಾಂಪಲ್, ಈಗ ನಾನು ಇಂಗ್ಲಿಷ್ ಗ್ರಾಮರ್ ಓದ್ಬೇಕು ಅಂತ ಅನ್ಕೊಂಡ್ರಿ ಅಂತಂದ್ರೆ ಕ್ವಶನ್ ಪೇಪರ್, ಓಲ್ಡ್ ಕ್ವಶನ್ ಪೇಪರ್ಸ್ ಅನ್ನ, ಅಲ್ಲಿರುವಂತ ಕ್ವಶನ್ಸ್ ಅನ್ನ ಬಿಡ್ಸಕ್ ಟ್ರೈ ಮಾಡ್ಬೇಕು. ಮೊದಲು ಒಂದು 10 ಆದ್ರೂ ಆಗ್ಲಿ, ಅಟ್ಲೀಸ್ಟ್ 5 ಆದ್ರೂ ಆಗ್ಲಿ. ಆಮೇಲೆ ಇಂಗ್ಲಿಷ್ ಗ್ರಾಮರ್ ಚಾಪ್ಟರ್ ಅನ್ನ ಓದ್ಬೇಕು ನೀವು. ಓಕೆ, ಅದನ್ನ ಯಾವಾಗ್ಲೂ ರೂಢಿ ಮಾಡ್ಕೊಡ್ರಿ. ಆನ್ಸರ್ ಬರ್ಲಿ ನಿಮ್ಗೆ ಇರ್ಲಿ ನಡೀತದ, ಬಟ್ ಆ ಕ್ವಶನ್ ಆಪ್ಷನ್ಸ್ ಓದ್ಕೋತ ಹೋಗ್ಬೇಕು. ಓಕೆ, ಸಾಧ್ಯ ಆದ್ರೆ ಆನ್ಸರ್ ಕಂಡು ಹಿಡ್ಕೋತ ಹೋಗ್ಬೇಕು. ಒಂದು 5 ಆದ್ರೂ ಓಕೆ. ಆಮೇಲೆ ನೀವು ಯಾವ ಚಾಪ್ಟರ್ ಓದ್ಬೇಕಂತಿರ್ತೀರಿ ಗ್ರಾಮರ್ದಲ್ಲಿ, ಅಥವಾ ಜನರಲ್ ಆಗಿ ಯಾವ್ದು ಓದ್ಬೇಕಂತಿರ್ತೀರಿ ಅದನ್ನ ಓದ್ಕೋತ ಹೋಗ್ರಿ. ದಿಸ್ ಈಸ್ ಒನ್ ಪಾಯಿಂಟ್. ಅಂಡ್ ನಾ ಹೇಳಿದ್ದೆ, ನೀವು ಒಂದು ಕ್ವಶನ್ ಅನ್ನ ಬಿಡಿಸುವಾಗ, ನೀವು ಒಂದ್ ಕ್ವಶನ್ ಓದಿದ್ರು ಸಾಕು. ಆ ಕ್ವಶನ್ ಬಿಡಿಸುವಾಗ, ಆ ಕ್ವಶನ್ ಅನ್ನ ಸಾಲ್ವ್ ಮಾಡುವಾಗ ಆ ಟಾಪಿಕ್ ಗೆ ಮಾತ್ರ ಸೀಮಿತ ಆಗಬಾರ್ದು ನೀವು. ಫಾರ್ ಎಕ್ಸಾಂಪಲ್, ಆರ್ಟಿಕಲ್ ಮೇಲೆ ಒಂದು ಕ್ವಶನ್ ಇದೆ ಅಂತ ತಿಳ್ಕೊಡ್ರಿ. ಆರ್ಟಿಕಲ್ ಮೇಲೆ, ಇಂಗ್ಲಿಷ್ ಗ್ರಾಮರ್ದಲ್ಲಿ ಆರ್ಟಿಕಲ್ಸ್ ಅಂತ ಏನ್ ಬರ್ತಾವಲ್ಲ, ಎ ಆ್ಯಂಡ್ ದಿ, ಅವುಗಳ ಮೇಲೆ ಒಂದು ಕ್ವಶನ್ ಇದೆ. ನೀವು ಓನ್ಲಿ ಆರ್ಟಿಕಲ್ಸ್ ಅನ್ನು ಮಾತ್ರ ಆ ಸೆಂಟೆನ್ಸ್ ನಲ್ಲಿ ಅಥವಾ ಆ ಕ್ವಶನ್ ನಲ್ಲಿ ನೋಡಬಾರ್ದು. ಆ ಕ್ವಶನ್ ನಲ್ಲಿ 3, 4, 5, 6 ಟಾಪಿಕ್ಗಳು ಇರ್ತಾವ. ಆ ಕ್ವಶನ್ ಅಷ್ಟು ಟಾಪಿಕ್ ಗಳನ್ನ ಒಳಗೊಂಡಿರ್ತದ. ಅದರಲ್ಲಿ ಟೆನ್ಸ್ ಇರ್ಬೋದು, ಏನು ಪಾರ್ಟ್ಸ್ ಆಫ್ ಸ್ಪೀಚ್ ದಲ್ಲಿ ಯಾವ್ದಾದ್ರು ಒಂದಿರ್ಬೋದು, ಪ್ರಿಪೋಸಿಷನ್ ಇರ್ಬೋದು, ಅದನ್ನೆಲ್ಲವನ್ನು ನೋಡ್ಕೋತ ಇರ್ಬೇಕು. ಅಂದಾಗ ಮಾತ್ರ ನೀವು ಬೇಗನೆ ಕಲಿತೀರಿ. ಓಕೆ, ನಿಮ್ಮ ಏನು ಕಲಿಕೆ ಸ್ಪೀಡ್ ಆಗ್ತದ. ಫಾರ್ ಎಕ್ಸಾಂಪಲ್, ಇಲ್ಲಿ ಏನ್ ಕೊಟ್ಟಿದಾರ, ಡೈರೆಕ್ಟ್ ಇನ್ ಡೈರೆಕ್ಟ್ ಸ್ಪೀಚ್ ಮೇಲೆ ಇರುವಂತ ಕ್ವಶನ್ ಇದು. ನೀವು ಡೈರೆಕ್ಟ್ ಇನ್ ಡೈರೆಕ್ಟ್ ಸ್ಪೀಚ್ ಅಂತೇಳಿ ಅದನ್ನ ಒಂದೇ ನೋಡ್ಬಾರ್ದು, ಅದಕ್ಕೊಂದಕ್ಕ ಸೀಮಿತವಾಗಬಾರ್ದು. ಈ ನೋಡ್ರಿ, ಇಷ್ಟು 5 ಸೆಂಟೆನ್ಸಸ್ ಅದಾವ. ಈ 5 ಸೆಂಟೆನ್ಸಸ್ ನಲ್ಲಿಯೂ, ಈ 5 ಸೆಂಟೆನ್ಸಸ್ ನಲ್ಲಿ 5-6 ಟಾಪಿಕ್ ಸಿಗ್ತಾವ ನಿಮಗೆ, ಅಥವಾ ಈ ಹೋಲ್ ಕ್ವಶನ್ ನಲ್ಲಿ 5-6 ಟಾಪಿಕ್ ಅನ್ನ ನೀವು ಕಲಿಬಹುದು. ಹೀಗೆ ಮಾಡಿದ್ರೆ ನೀವು ಮಾತಾಡಕ್ನು ಬರ್ತದ ಇಂಗ್ಲಿಷ್ ಬೇಗನೆ, ಗ್ರಾಮರ್ನು ಬರ್ತದ, ಗ್ರಾಮ್ಯಾಟಿಕಲ್ ಆಗಿ ಬರೆಯಾಕ, ಓದಾಕ ಎಲ್ಲದಕ್ಕೂ ಅನುಕೂಲ ಆಗ್ತದ. ನೀವೇನ್ ಮಾಡ್ತೀರಿ, ಓದ್ತಿರಿ, ಹಿ ಸೇಡ್ ಐ ಕ್ಲೀನ್ ಮೈ ಟೀತ್ ಟ್ವೈಸ್ ಎ ಡೇ ಅಂತೇಳಿ 4 ಆಪ್ಷನ್ ಓದ್ತಿರಿ. ಆಲ್ರೆಡಿ ಒಮ್ಮೊಮ್ಮೆ ಟಿಕ್ ಮಾಡಿರ್ತೀರಿ ಕರೆಕ್ಟ್ ಯಾವ್ದು ಅಂತೇಳಿ, ಅದನ್ನ ಓದ್ತಿರಿ, ಹೋಗಿ ಬಿಡ್ತೀರಿ. ಓಕೆ, ಇಷ್ಟಾದ್ರ ಅದು ನಿಮಗೆ ಪರ್ಫೆಕ್ಟ್ ಅಂತ ಅನ್ಸುದಿಲ್ಲ, ಮತ್ತೆ ಬೇಗನೆ ಇಂಗ್ಲಿಷ್ ಕಲಿಯುವುದಿಲ್ಲ. ಈ ನಮ್ಮದು ಏನು ತಲೆಯಲ್ಲಿ ಏನಿರ್ಬೇಕಂತಂದ್ರೆ, ಕಡಿಮೆ ಸಮಯದಲ್ಲಿ ಹೆಚ್ಚು ಕಲಿಬೇಕು, ಆ ತರ ನೋಡ್ಕೊಳ್ಬೇಕು. ಈಗ ಟೈಮ್ ಇರುವುದಿಲ್ಲ, ಅದಕ್ಕಾಗಿ ಕಡಿಮೆ ಸಮಯದಲ್ಲಿ 6 ತಿಂಗಳು ಕಲಿಯುವುದನ್ನ 3 ತಿಂಗಳಿಗೆ ಓದ್ಬೇಕು ಆ ಚಾಪ್ಟರ್ ಅನ್ನ, ಆ ಅರ್ಥದಲ್ಲಿ. ಓಕೆ, ಕಡಿಮೆ ಸಮಯದಲ್ಲಿ ಹೆಚ್ಚು ಜ್ಞಾನವನ್ನು ಗಳಿಸುವುದು, ಅದನ್ನು ರೂಢಿ ಮಾಡ್ಕೊಳ್ಬೇಕು ನೀವು. ಅಂದ್ರೆ ಒಂದು ಟಾಪಿಕ್ ಅನ್ ಮೇಲೆ ಇರುವಂತ ಕ್ವಶನ್ ಅನ್ನು ಬಿಡಿಸುವಾಗ ಆ ಟಾಪಿಕ್ ಗೆ ಮಾತ್ರ ಸೀಮಿತ ಆಗಬಾರ್ದು. ನೀವು ಅಲ್ಲಿ ಬರುವಂತ ಎಲ್ಲಾ ಚಾಪ್ಟರ್ ಗಳನ್ನು ಅಬ್ಸರ್ವ್ ಮಾಡ್ಕೋತ, ನೋಡ್ಕೋತ ಬಿಡಿಸ್ಬೇಕದು. ಅಂದಾಗ ಎಲ್ಲಾ ಟಾಪಿಕ್ ಕಲ್ತಂಗ ಆಗುತ್ತೆ ನೀವು. ಓಕೆ, ಆ ಅರ್ಥದಲ್ಲಿ. ಈಗ ಇದು ನೋಡ್ರಿ, he said I clean my teeth twice a day. This is related to direct indirect speech. ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಅಂತೇಳಿ ಒಂದು ಬ್ಯೂಟಿಫುಲ್ ಟಾಪಿಕ್ ಬರ್ತದೆ ಇಂಗ್ಲಿಷ್ ನಲ್ಲಿ. ನಾ ಹೇಳಿದೀನಿ, ನಮ್ಮ ಕೋರ್ಸ್ ನಲ್ಲಿ ಅದನ್ನು ಕಂಪ್ಲೀಟ್ ಆಗಿ
ಫಸ್ಟ್ ಟು ಲಾಸ್ಟ್ ವರೆಗೂ ನಾ ಹೇಳ್ತೀನಿ ಕ್ಲಿಯರ್ ಆಗಿ. ಬಟ್ ಈ ಕ್ವಶನ್ಗೆ ಸೀಮಿತವಾಗಿ ನಾ ಹೇಳ್ತೀನಿ. ಅದ್ರ ಜೊತೆಗೆ ಬೇರೆ ಬೇರೆ ಟಾಪಿಕ್ನು ಇದ್ರೆ ಅದನ್ನು ಡಿಸ್ಕಷನ್ ಮಾಡ್ಕೋತಾ ಹೋಗ್ತೀನಿ ನಾನು. ಓಕೆ, ಹೇಳ್ತೀನಿ ನಿಮ್ಗೆ ಎಷ್ಟು ಟಾಪಿಕ್ ಸಿಗ್ಬಹುದು ಅಲ್ಲೇದು ಅಂತೇಳಿ, ಅಥವಾ ಯಾವ ತರ ಓದ್ಬೇಕು ಅನ್ನೋದು ಹೇಳ್ತೀನಿ ನಾನು. ಮೇಲಿದೆ ಅದು ಕನ್ವರ್ಟ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಇನ್ ಡೈರೆಕ್ಟ್ ಸ್ಪೀಚ್ ಅಂತೇಳಿ, ಅದನ್ನ ಬರೀದ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಇನ್ ಡೈರೆಕ್ಟ್ ಸ್ಪೀಚ್ ಬಗ್ಗೆ ಇದೆ ಇದು. ಓಕೆ, ಕ್ವಶನ್ ಇದು. ಈ ಡೈರೆಕ್ಟ್ ಇನ್ ಡೈರೆಕ್ಟ್ ಸ್ಪೀಚ್ ಅಂದ್ರ ನಾವು ಒಂದು ಡೈರೆಕ್ಟ್ ಸ್ಪೀಚ್ ನಲ್ಲಿ ಮಾತಾಡ್ತೀವಿ, ಇನ್ನೊಂದು ಇನ್ ಡೈರೆಕ್ಟ್ ಸ್ಪೀಚ್ ನಲ್ಲಿ ಮಾತಾಡ್ತೀವಿ. ಸೇಮ್ ವರ್ಡ್ಸ್, ಆಕ್ಚುಯಲ್ ವರ್ಡ್ಸ್ ಅನ್ನ ಯೂಸ್ ಮಾಡಿ ಮಾತಾಡೋದು ಡೈರೆಕ್ಟ್ ಸ್ಪೀಚ್. ಅದು ಆಕ್ಚುಯಲ್ ವರ್ಡ್ಸ್ ಅನ್ನು ಯೂಸ್ ಮಾಡದೆ ಯೂಸ್ ಮಾಡದೇನೆ ಮಾತಾಡುವುದು ಅದು ಇನ್ ಡೈರೆಕ್ಟ್ ಸ್ಪೀಚ್. ಈಗ ಇಷ್ಟಕ್ಕೆ ಸೀಮಿತವಾಗ್ರಿ. ಇನ್ನೊಂದು ಹೇಳ್ತೀನಿ, ಇದನ್ನ ನೀವು ಕಲಿಯುವಾಗ ಕನ್ನಡದ ಟ್ರಾನ್ಸ್ಲೇಷನ್ ಅನ್ನ ಸ್ವಲ್ಪ ಕೈ ಬಿಡ್ಬೇಕು. ಈ ಸೆಂಟೆನ್ಸ್ ಅನ್ನ ಓದ್ತಿಲ್ಲ, ಇದನ್ನ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡಾಕ ಪ್ರಯತ್ನ ಪಡಬೇಡ್ರಿ. ಮಾಡ್ರಿ, ಬಂದ್ರೆ ನೋ ಪ್ರಾಬ್ಲಮ್. ಬಟ್ ನಿಮ್ಗೆ ಕನ್ಫ್ಯೂಷನ್ ಆಗ್ತದ, ಮಾತಾಡಕ ತೊಂದ್ರೆ ಆಗುತ್ತ. ಆದಷ್ಟು ಇಂಗ್ಲಿಷ್ ನಲ್ಲೇನೆ ಅದನ್ನ ಅರ್ಥ ಮಾಡ್ಕೊಳ್ಳುವ ಮಾಡಾಕ ಟ್ರೈ ಮಾಡ್ರಿ. ನಾ ಇಲ್ಲಿ ಕನ್ನಡದಲ್ಲೇನೆ ಹೇಳ್ತೀನಿ, ನೀವು ಮಾತಾಡುವಾಗ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಇಂಗ್ಲಿಷ್ ನಲ್ಲೇ ಮಾತಾಡಕ ಟ್ರೈ ಮಾಡ್ಬೇಕು. ಕನ್ನಡದಾಗ ಅರ್ಥ ಮಾಡ್ಕೊಂಡು ಮಾತಾಡೋದು ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತ. ಆದ್ರೂ ನಾನು ಗ್ರಾಮರ್ ಕೋರ್ಸ್ ದಲ್ಲಿ ನಿಮ್ಗೆ ಬಹಳ ಈಸಿ ಮೆಥಡ್ ನಲ್ಲಿ ಹೇಳ್ಕೊಡ್ತೀನಿ, ಅದನ್ನ ಫಾಲೋ ಮಾಡಿದೆ ಅಂತ. ಇಲ್ಲಿ ಸೆಂಟೆನ್ಸ್ ಅನ್ನ ನೋಡ್ರಿ, ಕ್ವಶನ್ ಅನ್ನ ನೋಡ್ರಿ. He said, I clean my teeth twice a day. ನೋಡ್ರಿ, twice a day. ಡೈರೆಕ್ಟ್ ಇನ್ ಡೈರೆಕ್ಟ್ ಸ್ಪೀಚ್ ನಲ್ಲಿ ಬಹಳಷ್ಟು ಅಂಶಗಳು ಬರ್ತಾವ. ನೀವು ಯಾವುದೇ ಟಾಪಿಕ್ ತಗೊಳ್ರಿ, ಇಂಗ್ಲಿಷ್ ಟಾಪಿಕ್ ತಗೊಳ್ರಿ, 98% ಅಥವಾ 99 ಅಂದ್ರೂ ಓಕೆ, 99% ಗ್ರಾಮೆಟಿಕಲ್ ಟಾಪಿಕ್ಸ್ ನಿಮಗೆ ಟೆನ್ಸ್ ಬಂದ್ರೆ ಅರ್ಥ ಆಗ್ತಿರ್ತಾವ. ಟೆನ್ಸ್ ಬಂದ್ರೇನೆ ಆ ಟಾಪಿಕ್ ಬಿಡಿಸ್ತಿರ್ತೀರಿ ನೀವು, ಇಲ್ಲದೆ ಇದ್ರ ಬಿಡ್ಸಕ್ ಆಗೋದಿಲ್ಲ. ಟೆನ್ಸ್ ಅಷ್ಟು ಇಂಪಾರ್ಟೆಂಟ್. ಅದಕ್ಕೆ ನಾವು ಒಂದು ಟೆನ್ಸ್ ಅನ್ನ 3-4 ವಿಡಿಯೋ ಮಾಡಾಕತ್ತೀವಿ ಒಂದ ಟೆನ್ಸಿನ ಮೇಲೆನೆ. ಓಕೆ, ನೀವೆಲ್ಲ ನೋಡ್ಕೋತ ಹೋಗ್ರಿ, ಗೊತ್ತಾಗುತ್ತೆ ನಿಮ್ಗೆ ಅದು ಎಷ್ಟು ಇಂಪಾರ್ಟೆಂಟ್ ಅಂತೇಳಿ ಗೊತ್ತಾಗುತ್ತೆ. ಈಗ ನೋಡ್ರಿ, ಇದು ನಿಮ್ಗೆ ಟೆನ್ಸ್ ಗೊತ್ತಿರದೇ ಇದ್ರೆ ಇದನ್ನ ಯಾವ ಕಾರಣಕ್ಕೂ ಬಿಡ್ಸಕ್ ಬರೋದು ನಿಮ್ಗೆ. ಏನ್ ಸಾಧ್ಯನೇ ಇಲ್ಲ, ಇಂಪಾಸಿಬಲ್ ಎಟ್ ಆಲ್, ಟೆನ್ಸ್ ಬರದೇ ಇದ್ರೆ. ಓಕೆ, ಅದು ಬರುದಿಲ್ಲ ಅಂತಾನೆ ತಿಳ್ಕೊಬೇಕು. ಇದು ಒಂದೇ ಚಾಪ್ಟರ್ ಅಲ್ಲ, ಇಂಗ್ಲಿಷ್ ನಲ್ಲಿ ಬಹಳಷ್ಟು ಚಾಪ್ಟರ್. ಕ್ವಶನ್ ಟ್ಯಾಗ್ ತಗೊಳ್ರಿ, ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ತಗೊಳ್ರಿ, ಇಫ್ ಕಂಡೀಷನಲ್ ತಗೊಳ್ರಿ, ಕ್ಲಾಸಸ್ ತಗೊಳ್ರಿ, ಬಹಳಷ್ಟು ಟಾಪಿಕ್ ಗಳನ್ನು ತಗೊಳ್ರಿ ನೀವು. ಪ್ರೊನೌನ್ಸ್, ರಿಲೇಟಿವ್ ಪ್ರೊನೌನ್ಸ್ ತಗೊಳ್ರಿ. ಅವು ಬಂದ್ರೇನೆ, ಟೆನ್ಸ್ ಬಂದ್ರೇನೆ ಮಾತ್ರ ಆ ಟಾಪಿಕ್ಸ್ ಗಳು ಅರ್ಥ ಆಗ್ತಾವ, ಮತ್ತು ಅವನ್ನ ನೀವು ಸಾಲ್ವ್ ಮಾಡಕ್ ಬರ್ತಾತ, ಇಲ್ದೇ ಇದ್ರೆ ಬರುದಿಲ್ಲ. ಈಗ ನೋಡ್ರಿ, ಡೈರೆಕ್ಟ್ ಇನ್ ಡೈರೆಕ್ಟ್ ಸ್ಪೀಚ್. ಇದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಯಾವ್ಯಾವ ಅಂತಂದ್ರ, ಇದರಲ್ಲಿ ಏನೇನ್ ಚೇಂಜ್ ಆಗ್ತಾವಂದ್ರ, ಚೇಂಜ್ ಆಫ್ ಟೆನ್ಸ್. ಫಾರ್ ಎಕ್ಸಾಂಪಲ್, ಚೇಂಜ್ ಆಫ್ ಟೆನ್ಸ್, change of tense, change of auxiliaries, change of auxiliaries, or helping verbs. Third one, change of some words. Fourth one, change of pronouns. ಇವು ಗೊತ್ತಿರ್ಬೇಕು. ಇಷ್ಟು ನಾಲೆಜ್, ಇವುಗಳ ನಾಲೆಜ್ ಕ್ವಶನ್ ಬಿಡಿಸುವಾಗ ಬರ್ಬೇಕಾಗಿರ್ತದೆ. ಚೇಂಜ್ ಆಫ್ ಟೆನ್ಸ್ ಅಂದ್ರ ಡೈರೆಕ್ಟ್ ಸ್ಪೀಚ್ ನಲ್ಲಿ ಯಾವ ಟೆನ್ಸ್ ಇರ್ತದೋ ಅದು ಇನ್ನೊಂದು. ಫಾರ್ ಎಕ್ಸಾಂಪಲ್, ಡೈರೆಕ್ಟ್ ಟೆನ್ಸ್ ನಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದ್ರ ಇನ್ ಡೈರೆಕ್ಟ್ ಸ್ಪೀಚ್ ನಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್ ಆಗುತ್ತದ. ಡೈರೆಕ್ಟ್ ಸ್ಪೀಚ್ ನಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್ ಇದ್ರ ಇನ್ ಡೈರೆಕ್ಟ್ ಸ್ಪೀಚ್ ನಲ್ಲಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗುತ್ತೆ. ಡೈರೆಕ್ಟ್ ಸ್ಪೀಚ್ ನಲ್ಲಿ ಈಸ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇದ್ರ ಇನ್ ಡೈರೆಕ್ಟ್ ಸ್ಪೀಚ್ ನಲ್ಲಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಇರ್ತದೆ. ಲೈಕ್ ದಿಸ್. ಓಕೆ, ಈ ತರ ಚೇಂಜ್ ಆಫ್ ಟೆನ್ಸ್ ಅಂತ ಹೇಳ್ತೀವಿ. ನನ್ನ ಈ ಟಾಪಿಕ್ ಬಂದಾಗ ಗ್ರಾಮರ್ ಕೋರ್ಸ್ ದಲ್ಲಿ ಇನ್ ಡಿಟೇಲ್ ಆಗಿ ಹೋಗ್ತೀನಿ ನಾನು, ಫಸ್ಟ್ ಟು ಲಾಸ್ಟ್ ನೀಟ್ ಆಗಿ, ಯಾವುದೇ ತರ ಕನ್ಫ್ಯೂಷನ್ ಇಲ್ಲಾರ್ದಾಗ ಹೋಗ್ತೀನಿ. ಈ ಕ್ವಶನ್ ಗೆ ಸೀಮಿತವಾಗಿ ಇದನ್ನ ಚರ್ಚೆ ಮಾಡ್ತೀನಿ ನಾನು.
ಚೇಂಜ್ ಆಫ್ ಎಕ್ಸಿಲರೀಸ್ ಅಥವಾ ಹೆಲ್ಪಿಂಗ್ ವರ್ಬ್ ಅಂತ ಬರ್ತಾವ. ಹೆಲ್ಪಿಂಗ್ ವರ್ಬ್ ಈಸ್ ಇದ್ದಿದ್ದು ವಾಸ್ ಆಗುತ್ತಾ. ಡೈರೆಕ್ಟ್ ಸ್ಪೀಚ್ ನಲ್ಲಿ ಈಸ್ ಇತ್ತಂದ್ರ ಇಂಡೈರೆಕ್ಟ್ ಸ್ಪೀಚ್ ನಲ್ಲಿ ವಾಸ್ ಆಗುತ್ತಾ. ವಾಸ್ ಇದ್ರೆ ಈಸ್ ಆಗುದಿಲ್ಲ, ಮತ್ತ ಈಸ್ ಇದ್ರ ವಾಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಎಕ್ಸಿಲರಿಯಲ್ಲಿ ಕ್ಯಾನ್ ಇದ್ರ ಕುಡ್ ಆಗ್ತಿರ್ತದ, ಮೇ ಇದ್ರ ಮೈಟ್ ಆಗ್ತಿರ್ತದ. ಹಿಂಗ ಚೇಂಜ್ ಆಫ್ ಎಕ್ಸಿಲರೀಸ್ ಇದೆ. ಚೇಂಜ್ ಆಫ್ ಸಮ್ ವರ್ಡ್ಸ್ ಬರ್ತಾವ. ಈಗ ದೀಸ್ ಇದ್ದಿದ್ದು ದೋಸ್ ಆಗುತ್ತ, ನೌ ಇದ್ದಿದ್ದು ದೆನ್ ಆಗತ್ತ, ಟುಡೇ ಇದ್ದಿದ್ದು ದಟ್ ಡೇ ಆಗುತ್ತ. ಈ ತರ ಚೇಂಜ್ ಆಫ್ ಸಮ್ ವರ್ಡ್ಸ್ ಅಂತ ಬರ್ತಾವ. ಚೇಂಜ್ ಆಫ್ ಪ್ರನೌನ್ಸ್ ಅಂತ ಬರ್ತಾವ. ಈಗ ಐ ಇದ್ದಿದ್ದು ಮೀ ಆಗುತ್ತ, ಹೀಸ್ ಒಮ್ಮೊಮ್ಮೆ ಹೀ ಇದ್ದಲ್ಲಿ ಹೀಸ್ ಆಗ್ತಿರ್ತತ, ಮಾ ಇದ್ದಲ್ಲೇ ಹೀಸ್ ಆಗ್ತಿರ್ತತ, ಹರ್ ಆಗ್ತಿರ್ತತ. ಪ್ರನೌನ್ಸ್, ಚೇಂಜ್ ಆಫ್ ಪ್ರನೌನ್ಸ್. ಈ 4 ಅಂಶಗಳು ಬಹಳ ಇಂಪಾರ್ಟೆಂಟ್ ಇದರಲ್ಲಿ. ನೆಕ್ಸ್ಟ್ ನೋಡಿ, ಅಲ್ಲಿ 2 ಸೆಂಟೆನ್ಸಸ್ ಅದಾವ. 2 ಸೆಂಟೆನ್ಸಸ್. ಒಂದು ಹಿ ಸೇಡ್, ಇನ್ನೊಂದು ಐ ಕ್ಲೀನ್ ಮೈ ಟೀತ್ ಟ್ವೈಸ್ ಎ ಡೇ. ಐ ಕ್ಲೀನ್ ಮೈ ಟೀತ್ ಟ್ವೈಸ್ ಎ ಡೇ. ಇದು 2 ಸೆಂಟೆನ್ಸ್ ಅವ. ಹಿ ಸೇಡ್ ಯಾವ ಟೆನ್ಸ್ ಇದು? ಸಬ್ಜೆಕ್ಟ್. ಸೇ, ಸೆಡ್, ಸೆಡ್ ಈಗ ಯಾವ ಟೆನ್ಸ್ ಇದೆ? ಟು ಸಿಂಪಲ್ ಪಾಸ್ಟ್ ಟೆನ್ಸ್. ಓಕೆ, ಆಲ್ಮೋಸ್ಟ್ ಸಿಂಪಲ್ ಪಾಸ್ಟ್ ಟೆನ್ಸ್ ನಲ್ಲಿ ಕೊಟ್ಟಿರ್ತಾರೆ ಈ ಕಡೆ. ಈ ಕಡೆ ಯಾವ ಟೆನ್ಸ್? ಐ ಕ್ಲೀನ್ ಮೈ ಟೀತ್ ಟ್ವೈಸ್ ಎ ಡೇ. ಇದು ಯಾವ ಟೆನ್ಸ್? ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ನಾ ಹೇಳಿದೀನಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನೋಡ್ರಿ ನಿಮ್ಗೆ ಗೊತ್ತಾಗುತ್ತಾ ಯಾವ್ದ್ರಲ್ಲಿ ಬರ್ತದ ಅಂತ ಹೇಳಿ. ಓಕೆ, ಅಂದ್ರ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ನಾವು ಬೇರೆ ಬೇರೆ ಸಂದರ್ಭಗಳಲ್ಲಿ ಮಾತಾಡ್ತೀವಿ. ಓಕೆ, ಇವತ್ತ ಅಪ್ಲೋಡ್ ಆಗಿದೆ ನೋಡ್ರಿ, ಇದ್ರ ಬಗ್ಗೆನೇ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ. ಸೊ ಐ ಕ್ಲೀನ್ ಮೈ ಟೀತ್ ಟ್ವೈಸ್ ಎ ಡೇ, ಇದು ಒಂದ್ ಸೆಂಟೆನ್ಸ್. 2 ಸೆಂಟೆನ್ಸ್ ಇರ್ತಾವ. ಈ ಕಡೆ ಇರೋದಕ್ಕ ಇದಕ್ಕೆ ಏನಂತಾರಂದ್ರ ರಿಪೋರ್ಟಿಂಗ್ ಸ್ಪೀಚ್ ಅಂತಾರ. ರಿಪೋರ್ಟಿಂಗ್ ಸ್ಪೀಚ್ ಇದು, ರಿಪೋರ್ಟಿಂಗ್ ಸ್ಪೀಚ್. ಈ ಕಡೆ ಇರೋದಕ್ಕ ರಿಪೋರ್ಟೆಡ್ ಸ್ಪೀಚ್ ಅಂತಾರ. ಈಗ ನೋಡಿ, ಟಿಂಗ್ ಟಿಂಗ್ ಅನ್ನಕತ್ತೀನಿ ನಾನು, ING, ರಿಪೋರ್ಟಿಂಗ್ ಸ್ಪೀಚ್. ಹಿ ಮತ್ತು ಸೇಡ್ ರಿಪೋರ್ಟಿಂಗ್ ಸ್ಪೀಚ್, 2 ಸೇರಿ ರಿಪೋರ್ಟಿಂಗ್ ಸ್ಪೀಚ್. ಈ ಕಡೆ ಅಲ್ದ ರಿಪೋರ್ಟೆಡ್ ಸ್ಪೀಚ್. ಟೆಡ್ ಅಂತ ನೋಡ್ರಿ, TED, ಟಿಂಗ್ ಅಂತ ಹೇಳ್ತಾ ಇಲ್ಲ, ಟೆಡ್. ರಿಪೋರ್ಟೆಡ್ ಸ್ಪೀಚ್ ಇದು. ಐ ಕ್ಲೀನ್ ಮೈ ಟೀತ್ ಟ್ವೈಸ್ ಎ ಡೇ. ರಿಪೋರ್ಟಿಂಗ್ ಸ್ಪೀಚ್ ಆಲ್ವೇಸ್ ಎಂಡ್ಸ್ ವಿತ್ ಕಾಮಾ. ಕಾಮಾದಿಂದ ಎಂಡ್ ಆಗುತ್ತೆ. ರಿಪೋರ್ಟೆಡ್ ಸ್ಪೀಚ್ ಶುಡ್ ಬಿ ರಿಟನ್ ಇನ್ ಡಬಲ್ ಇನ್ವರ್ಟೆಡ್ ಕಾಮಾ. ಓಕೆ, ಡಬಲ್ ಇನ್ವರ್ಟೆಡ್ ಕಾಮಾದಲ್ಲಿ ಯಾವಾಗ್ಲೂ ಬರೆಯಲ್ಪಟ್ಟಿರ್ತದ ಅದು. ಇದಕ್ಕೇನಂತೀವಿ ನಾವು? ಡೈರೆಕ್ಟ್ ಸ್ಪೀಚ್ ಅಂತೀವಿ. ಡೈರೆಕ್ಟ್ ಸ್ಪೀಚ್, ಡೈರೆಕ್ಟ್ ಆಗಿ ಮಾತಾಡೋದು, ನೋ ಮಿಕ್ಸಿಂಗ್ ಆಫ್ ವರ್ಡ್ಸ್, ಆಕ್ಚುಯಲ್ ವರ್ಡ್ಸ್ ಅನ್ನ ಮಾತಾಡೋದು. ಓಕೆ, ಹಿ ಸೇಡ್ ಐ ಕ್ಲೀನ್ ಮೈ ಟೀತ್ ಟ್ವೈಸ್ ಎ ಡೇ. ಇದು ರಿಪೋರ್ಟಿಂಗ್ ಸ್ಪೀಚ್, ಇದು ರಿಪೋರ್ಟೆಡ್ ಸ್ಪೀಚ್. ನೆಕ್ಸ್ಟ್ ನೋಡಿ, ಈ ರಿಪೋರ್ಟಿಂಗ್ ಸ್ಪೀಚ್ ದಲ್ಲಿರುವಂತ ವರ್ಬ್ ರಿಪೋರ್ಟಿಂಗ್ ವರ್ಬ್. ಈ ರಿಪೋರ್ಟೆಡ್ ಸ್ಪೀಚ್ ದಲ್ಲಿರುವಂತ ವರ್ಬ್ ರಿಪೋರ್ಟೆಡ್ ವರ್ಬ್. ಅದೇ ರಿಪೋರ್ಟೆಡ್ ವರ್ಬ್. ರಿಪೋರ್ಟೆಡ್ ಸ್ಪೀಚ್ ದಲ್ಲಿರುವಂತ ವರ್ಬ್ ರಿಪೋರ್ಟೆಡ್ ವರ್ಬ್. ರಿಪೋರ್ಟಿಂಗ್ ಸ್ಪೀಚ್ ದಲ್ಲಿರುವಂತ ವರ್ಬ್ ರಿಪೋರ್ಟಿಂಗ್ ಸ್ಪೀಚ್ ವರ್ಬ್. ಸೇಡ್ ರಿಪೋರ್ಟಿಂಗ್ ವರ್ಬ್ ಅದು. ಇದು ಕ್ಲೀನ್, ಕ್ಲೀನ್, ಕ್ಲೀನ್ಡ್, ಕ್ಲೀನ್ಡ್ ಸ್ವಚ್ಛಗೊಳಿಸು, ಸ್ವಚ್ಛ ಮಾಡು. ಈ ರಿಪೋರ್ಟೆಡ್ ಸ್ಪೀಚ್ ದಲ್ಲಿ ಐತಿ ವರ್ಬ್ ಅದು, ಅದು ರಿಪೋರ್ಟೆಡ್ ವರ್ಬ್. ಎಲ್ಲಾ ಸೇರಿ ಹಿಡಿದ್ರ ಸ್ಪೀಚ್ ಅದು ರಿಪೋರ್ಟೆಡ್ ಸ್ಪೀಚ್. ರಿಪೋರ್ಟೆಡ್ ವರ್ಬ್ ಕ್ಲೀನ್, ಅದರಲ್ಲಿ ಯಾವ್ದು ವರ್ಬ್ ಇರ್ತದೆ ಅದು. ಹೆಲ್ಪಿಂಗ್ ವರ್ಬ್ ಇದ್ರು ಅದನ್ನ ಸೇರಿ ಹಿಡಿಬೇಕು ನೀವು. ಐ ಆಮ್ ಕ್ಲೀನಿಂಗ್ ಅಂತಿತ್ತಂದ್ರೆ ಆಮ್ ಕ್ಲೀನ್ ಅನ್ನೋದು ರಿಪೋರ್ಟೆಡ್ ವರ್ಬ್ನ ಆಗ್ತದ ಅದು. ಓಕೆ, ಒಂದ್ ವೇಳೆ ಹೆಲ್ಪಿಂಗ್ ವರ್ಬ್ ಇದ್ವು ಅಂದ್ರೆ ಅಲ್ಲಿ. ಓಕೆ, ಇದು ಇಷ್ಟು. ಮತ್ತ ಏನ್ ಬರ್ಬೇಕಂತಂದ್ರ ಇದನ್ನ ಬಿಡ್ಸಾಕ್ ಬರ್ಬೇಕಾದ್ರೆ ಮೊದಲನೇದಾಗಿ ಟೆನ್ಸ್ ಬೇಕು. ಮೊದಲು ಹೇಳಿದ್ನೆಲ್ಲ ಆಗಲೇ, ಚೇಂಜ್ ಆಫ್ ಟೆನ್ಸ್, ಚೇಂಜ್ ಆಫ್ ಎಕ್ಸಿಲರೀಸ್, ಚೇಂಜ್ ಆಫ್ ಸಮ್ ವರ್ಡ್ಸ್, ಚೇಂಜ್ ಆಫ್ ಪ್ರೊನೌನ್ಸ್, ಅವುಗಳ ಪರಿಚಯ ಇರಬೇಕು. ನೆಕ್ಸ್ಟ್ ಏನ್ ಇಂಪಾರ್ಟೆಂಟ್ ಏನಂದ್ರ ಟೈಪ್ ಆಫ್ ಸೆಂಟೆನ್ಸಸ್ ಗೊತ್ತಿರ್ಬೇಕು. ಓಕೆ, ಟೈಪ್ ಆಫ್ ಸೆಂಟೆನ್ಸಸ್. as I told you, ಅವಾಗ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳ್ತಿರ್ತೀನಿ, ಆ ಸಾಂದರ್ಭಿಕವಾಗಿ ಬಂದಿರ್ತತ ಹೇಳ್ಬೇಕಾಗಿರ್ತತ ಹೇಳ್ತಿರ್ತೀನಿ. ಅದಕ್ಕಿಂದಲೇ ಮೇಲಿಂದ ಮೇಲೆ ನೀವು ವಿಡಿಯೋ ನೋಡ್ತಾ ಇದ್ರ ಎಲ್ಲಾ ಚಾಪ್ಟರ್ ರಿಪೀಟ್ ಆಗಿರ್ತಾವ. ಫಾರ್ ಎಕ್ಸಾಂಪಲ್, ನೀವು ಟೆನ್ಸ್ ಅನ್ನ ನಾ ಹೇಳ್ತಾ ಇದ್ದೀನಿ, ಎಲ್ಲಾ ಟೆನ್ಸ್ ಗೆ ಸಂಬಂಧಪಟ್ಟಂತ ವಿಡಿಯೋಗಳನ್ನು ನೋಡಿದ್ರ ಬರೀ ಟೆನ್ಸ್ ಗೆ ಸಂಬಂಧಪಟ್ಟಂತ ಟಾಪಿಕ್ ಗಳನ್ನು ಕವರ್ ಮಾಡಿರೋದಿಲ್ಲ, ನಾನು ಬಹಳಷ್ಟು ಟಾಪಿಕ್ ಗಳನ್ನ ಕವರ್ ಮಾಡಿರ್ತೀನಿ. ಆ ತರ ಕ್ಲಾಸಸ್ ಅನ್ನ ನಾವು ಮಾಡ್ತೀವಿ. ಅಂದ್ರೆ ಅದು ಸಾಂದರ್ಭಿಕವಾಗಿ ಬರ್ತಾವ, ಅವಾಗ ಚರ್ಚೆ ಮಾಡ್ತೇವೆ, ಅವು ಹೆಲ್ಪ್ ಆಗುತ್ತೆ ನಿಮಗೆ ಅಂತ. ಲೈಕ್ ದಿಸ್. ಈಗ ಏನ್ ಹೇಳ್ತಾ ಇದೀವಿ ನೋಡ್ರಿ,
ರಿಪೋರ್ಟಿಂಗ್ ಸ್ಪೀಚ್, ರಿಪೋರ್ಟೆಡ್ ಸ್ಪೀಚ್, ರಿಪೋರ್ಟಿಂಗ್ ವರ್ಬ್, ರಿಪೋರ್ಟೆಡ್ ವರ್ಬ್. ಇದು ಬರ್ಬೇಕಾದ್ರೆ ಏನಂತ ಹೇಳಿದ್ನ, ಫಸ್ಟ್ ಟೆನ್ಸ್ ಬರಬೇಕು. ಇಂತ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಮೇಲೆ ಇರುವಂತ ಕ್ವಶನ್ ಬಿಡಿಸ್ಬೇಕಾದ್ರೆ ನೀವು, ನಿಮಗ ಬಿಡಿಸುವಂತ ಸಾಮರ್ಥ್ಯ ನಿಮ್ಮಲ್ಲಿ ಬೆಳಿಬೇಕಾದ್ರೆ ಏನೇನ್ ಬೇಕು, ಟೆನ್ಸ್ ಬೇಕು, ಅವು ಚೇಂಜ್ ಆಫ್ ಏನು ಟೆನ್ಸ್, ಚೇಂಜ್ ಆಫ್ ಎಕ್ಸಿಲರೀಸ್, ಚೇಂಜ್ ಆಫ್ ಪ್ರೊನೌನ್ಸ್, ಚೇಂಜ್ ಆಫ್ ಸಮ್ ವರ್ಡ್ಸ್ ಅವು ಬೇಕು. ಚೇಂಜ್ ಆಫ್ ಟೆನ್ಸ್ ಅದರಲ್ಲೇ ಇದೆ. ಓಕೆ, ದೆನ್ ಟೈಪ್ಸ್ ಆಫ್ ಸೆಂಟೆನ್ಸ್. ಈ ಸೆಂಟೆನ್ಸ್ ಗಳಲ್ಲಿ 4 ಪ್ರಕಾರ ಅದಾವ. ಒಂದನೇದ್ದು ಅಸರ್ಟಿವ್ ಸೆಂಟೆನ್ಸ್. ಅಸರ್ಟಿವ್ ಸೆಂಟೆನ್ಸ್ ಐ ವಿಲ್ ಟೆಲ್ ಯು. ಫಸ್ಟ್ ಒನ್ ಅಸರ್ಟಿವ್ ಸೆಂಟೆನ್ಸ್. ಅಸರ್ಟಿವ್ ಸೆಂಟೆನ್ಸ್ ಇದರಲ್ಲಿ 2 ಪ್ರಕಾರ. ಒಂದು ಅಫರ್ಮೇಟಿವ್ ಸೆಂಟೆನ್ಸ್, ಇನ್ನೊಂದು ನೆಗೆಟಿವ್ ಸೆಂಟೆನ್ಸ್. ಎರಡನೇದ್ದು ಇಂಟಿರಾಗೇಟಿವ್ ಸೆಂಟೆನ್ಸ್. ಮೂರನೇ ಇದರಲ್ಲಿ 2 ಎಸ್ ಆರ್ ನೋ ಟೈಪ್ ಕ್ವಶನ್. WH ಕ್ವಶನ್. ಮೂರನೇದ್ದು ಇಂಪೆರೇಟಿವ್ ಸೆಂಟೆನ್ಸ್. ಇದರಲ್ಲಿ 2 ಪ್ರಕಾರ. ಒಂದು ಪ್ರೆಸೆಂಟ್ ಫಾರ್ಮ್ ಅಂತ ಬರಿತೀನಿ, ಪ್ರೆಸೆಂಟ್ ಫಾರ್. ನೆಗೆಟಿವ್ ಫಾರ್ಮ್. ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್. ಇವು ಸೆಂಟೆನ್ಸ್ ಪ್ರಕಾರಗಳು. ಬೇರೆ ಬೇರೆ ಪ್ರಕಾರದ ಸೆಂಟೆನ್ಸ್. ನಾ ಟೆನ್ಸ್ ನಲ್ಲಿ ಹೇಳ್ತಾ ಇದ್ದೀನಿ ನೋಡ್ರಿ. ಅಸರ್ಟಿವ್, ಅಫರ್ಮೇಟಿವ್, ನೆಗೆಟಿವ್, ಇಂಟ್ರಾಗೇಟಿವ್, ನೆಗೆಟಿವ್ ಇಂಟ್ರಾಗೇಟಿವ್. ಇದು ಒಂದು ಟೈಪ್ ಸೆಂಟೆನ್ಸ್. ಆ ಟೈಪ್ ಬೇರೆ, ಇದು ಒಂದು ಟೈಪ್ ಬೇರೆ. ಮತ್ ನೋಡ್ರಿ, ಮತ್ತೊಂದು ಸಿಂಪಲ್, ಕಂಪೌಂಡ್, ಕಾಂಪ್ಲೆಕ್ಸ್, ಕಂಪೌಂಡ್ ಕಾಂಪ್ಲೆಕ್ಸ್, ಅದು ಬೇರೆ. ಟೈಪ್ಸ್ ಆಫ್ ಸೆಂಟೆನ್ಸಸ್ ಬಾಳ ಬರ್ತಾವ. ಓಕೆ, ಇದು ಒಂದು ಟೈಪ್. ಈ ಟೈಪ್ ಆಫ್ ಸೆಂಟೆನ್ಸ್ ನಿಮ್ಮ ಅದು ಡೈರೆಕ್ಟ್ ಇನ್ ಡೈರೆಕ್ಟ್ ಸ್ಪೀಚ್ ಕ್ವಶನ್ ಬಿಡ್ಸಾಕ, ಅದ್ರ ಮೇಲೆ ಇರುವಂತ ಕ್ವಶನ್ ಬಿಡ್ಸಾಕ ಈ ಟೈಪ್ ಸೆಂಟೆನ್ಸ್ ಬೇಕೇ ಬೇಕು. ನಿಮಗೆ ಅದರ ನಾಲೆಜ್ ಬೇಕೇ ಬೇಕು. ಇವುಗಳ ಅರ್ಥ ಮಾಡ್ಕೊಂಡಿರಲೇಬೇಕು ನಿಮಗೆ. ಇದು ಈ ಒಂದು 4 ಟೈಪ್ ಸೆಂಟೆನ್ಸಸ್ ಯಾವ ಪುಸ್ತಕದಲ್ಲಿನೂ ಸಿಗುದಿಲ್ಲ. ಯಾವ ಪುಸ್ತಕದಲ್ಲಿನೂ ಸಿಗುದಿಲ್ಲ. ನಿಮಗೆ ಯಾರು ಹೇಳಿರಲಿಕ್ಕೆ ಸಾಧ್ಯನೇ ಇಲ್ಲ, ನನ್ನ ಅಭಿಪ್ರಾಯದಲ್ಲಿ. ಗೊತ್ತಿರಬಹುದು, ಬಟ್ ನೋಡ್ರಿ, ಈ ತರ ಒಂದು ಟೈಪ್ ಆಫ್ ಸೆಂಟೆನ್ಸಸ್ ಇರುವಂತವು ಯಾವ ಪುಸ್ತಕನೂ ಸಿಗುದಿಲ್ಲ. ಕರೆಕ್ಟ್ ಆಗಿ ಕೇಳ್ರಿ ಈಗ, ಅಂದ್ರೆ ಗೊತ್ತಾಗುತ್ತ. ಇವು ಅಸರ್ಟಿವ್ ಸೆಂಟೆನ್ಸ್ ಅಂತಾರ. ಅಸರ್ಟಿವ್ ಅಂದ್ರ ಯಾವುದಾದರೂ ಒಂದು ಹೇಳಿಕೆಯನ್ನ ಹೇಳಿಬಿಡುದು. ಓಕೆ, ಪ್ರತಿಪಾದಕ ವಾಕ್ಯ ಅಂತಾರ. ಪ್ರತಿಪಾದಿಸುವುದು, ಒಂದು ವಿಷಯವನ್ನ ಪ್ರತಿಪಾದಿಸುವುದು. ಅಂದ್ರೆ ವಿ ಆರ್ ಲರ್ನಿಂಗ್ ಇಂಗ್ಲಿಷ್ ಗ್ರಾಮರ್. ನಾವು ಒಂದು ವಿಷಯದ ಬಗ್ಗೆ ಹೇಳಕತ್ತೀವಿ, ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡಕತ್ತೀನಿ. ಅದು ನೆಗೆಟಿವ್ ಇರ್ಬೋದು, ಅಫರ್ಮೇಟಿವ್ ಇರ್ಬೋದು. ನೋಡ್ರಿ, ಅಫರ್ಮೇಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು. ವಿ ಆರ್ ಲರ್ನಿಂಗ್ ಇಂಗ್ಲಿಷ್ ಗ್ರಾಮರ್, ವಿ ಆರ್ ನಾಟ್ ಲರ್ನಿಂಗ್ ಇಂಗ್ಲಿಷ್ ಗ್ರಾಮರ್. ಈ ಎರಡೂ ಸೇರಿ ನೀವು ಅಸರ್ಟಿವ್ ಅಂದ್ರ ಅಸರ್ಟಿವ್ ದಲ್ಲಿ ಅದು ಅಫರ್ಮೇಟಿವ್ನು ಆಗಿರ್ಬೋದು, ನೆಗೆಟಿವ್ನು ಆಗಿರ್ಬೋದು. ಎರಡಕ್ಕೂ ಸೇರಿ ಅಸರ್ಟಿವ್ ಅಂತಾರ. ಓಕೆ, ಇದನ್ನ ನೆನಪಿನಲ್ಲಿ ಇಟ್ಕೊಡ್ರಿ. ಅಫರ್ಮೇಟಿವ್ ಅಂದ್ರ ನೆಗೆಟಿವ್ ಅಲ್ಲ, ನೆಗೆಟಿವ್ ಅಂದ್ರ ಅಫರ್ಮೇಟಿವ್ ಅಲ್ಲ. ಓಕೆ, ವಿ ಆರ್ ಲರ್ನಿಂಗ್ ಇಂಗ್ಲಿಷ್ ಗ್ರಾಮರ್ ಅಫರ್ಮೇಟಿವ್, ವಿ ಆರ್ ನಾಟ್ ಲರ್ನಿಂಗ್ ಇಂಗ್ಲಿಷ್ ಗ್ರಾಮರ್ ನೆಗೆಟಿವ್. ಎರಡು ಸೇರಿ ಅಸರ್ಟಿವ್. ಇದು ಒಂದು ಟೈಪ್. ಓಕೆ, ಇಂಟ್ರಾಗೇಟಿವ್ ಅಂದ್ರೆ ನಿಮಗೆ ಗೊತ್ತಿದೆ, ಪ್ರಶ್ನಾರ್ಥಕ ವಾಕ್ಯ. ಪ್ರಶ್ನೆಯನ್ನು ಕೇಳುವಂತ ವಾಕ್ಯ. ಯಾವಾಗಲೂ ಇಟ್ ಎಂಡ್ಸ್ ವಿತ್ ಕ್ವಶನ್ ಮಾರ್ಕ್, ದಿಸ್ ಎಂಡ್ಸ್ ವಿತ್ ಫುಲ್ ಸ್ಟಾಪ್. ಓಕೆ, ಈಗ ನೋಡಿ, ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಲ್ಲಿ 2 ಪ್ರಕಾರ.
ಎಸ್ ಆರ್ ನೋ ಟೈಪ್ ಕ್ವಶನ್ ಹೆಸರು ಹೆಂಗಿದೆ ನೋಡ್ರಿ, ಎಸ್ ಆರ್ ನೋ ಟೈಪ್ ಕ್ವಶನ್, ಡಬ್ಲ್ಯೂ ಎಚ್ ಕ್ವಶನ್. ಎರಡು ಟೈಪ್, ಇಲ್ಲಿ ಎರಡು ಟೈಪ್, ಇಲ್ಲಿ ಇದರಲ್ಲಿನೂ ಎರಡು ಟೈಪ್. ಎಸ್ ಆರ್ ನೋ ಟೈಪ್ ಕ್ವಶನ್ ಅಂದ್ರೆ ಆನ್ಸರ್ ಏನ್ ಬರ್ತಿರ್ತಂದ್ರ ಓನ್ಲಿ ಎಸ್ ಆರ್ ನೋ ಅಂತ ಬರ್ತಿರ್ತದ. ಫಾರ್ ಎಕ್ಸಾಂಪಲ್, ಹ್ಯಾವ್ ಯು ಡನ್ ಯುವರ್ ಹೋಮ್ವರ್ಕ್ ಟುಡೇ? ನೀನು ನಿನ್ನ ಮನೆಗೆಲಸವನ್ನು ಮಾಡಿದ್ದೀಯಾ ಇಂದು? ಇಂದು ನೀನು ನಿನ್ನ ಮನೆಗೆಲಸವನ್ನು ಮಾಡಿದ್ದೀಯಾ? ಎಸ್, ಐ ಹ್ಯಾವ್ ಡನ್ ಮೈ ಹೋಮ್ವರ್ಕ್ ಟುಡೇ. ನೋ, ಐ ಹ್ಯಾವ್ ನಾಟ್ ಡನ್ ಮೈ ಹೋಮ್ವರ್ಕ್ ಟುಡೇ. ಓಕೆ, ಈ ಎಸ್ ಆರ್ ನೋ ಅಂತ ಆನ್ಸರ್ ಬರ್ತಿರ್ತದ. ಓಕೆ, ಅದಕ್ಕೆ ಎಸ್ ಆರ್ ನೋ ಟೈಪ್ ಕ್ವಶನ್ಸ್ ಅಂತಾರ. ಆರ್ ಯು ಗೋಯಿಂಗ್ ಟು ಸ್ಕೂಲ್ ಎವ್ರಿ ಡೇ? ಎಸ್, ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಎವ್ರಿ ಡೇ. ನೋ, ಐ ಆಮ್ ನಾಟ್ ಗೋಯಿಂಗ್ ಟು ಸ್ಕೂಲ್ ಎವ್ರಿ ಡೇ. ಓಕೆ, ಇಲ್ಲಿ ಲಾಂಗ್ ಆನ್ಸರ್ ಅನ್ನ ಎಕ್ಸ್ಪೆಕ್ಟ್ ಮಾಡುದಿಲ್ಲ ನಾವು, ಎಸ್ ಆರ್ ನೋ ಅಂತ ಅಷ್ಟೇ. ಎಸ್ ಅಂದ್ ಮುಂದ್ ಒಂದ್ ಸೆಂಟೆನ್ಸ್ ಹೇಳ್ತೀರಿ, ಎಸ್ ಅಂದ ಅಂತ ಹೇಳೇ ಮುಂದೆ ಅಂತ ಹೇಳ್ತೀರಿ. ಇವು ಯಾವಾಗ್ಲೂ ಹೆಲ್ಪಿಂಗ್ ವರ್ಬ್ ದಿಂದ ಚಲೋ ಆಗಿರ್ತಾವ ಎಸ್ ಆರ್ ನೋ ಟೈಪ್ ಕ್ವಶನ್ಸ್. ಓಕೆ, ಡಿಡ್ ಯು ಹ್ಯಾವ್ ಡಿನ್ನರ್? ಎಸ್, ಐ ಹ್ಯಾಡ್ ಡಿನ್ನರ್. ನೋ, ಐ ಡೋಂಟ್ ಹ್ಯಾವ್ ಡಿನ್ನರ್. ಓಕೆ, ಲೈಕ್ ದಿಸ್. ಈ ತರ ಎಸ್ ಆರ್ ನೋ ಟೈಪ್ ಕ್ವಶನ್ಸ್ ಅಂತಾರೆ. ಎಸ್ ಆರ್ ನೋ ಟೈಪ್ ಕ್ವಶನ್ಸ್ we expect only yes or no as answers. Okay? So, did you meet your principal? Yes, I met my principal. No, I did not meet principal. Okay, yes ಅಂದು ಮುಂದೆ ಸೆಂಟೆನ್ಸ್ ಹೇಳ್ತೀರಿ, ಆದ್ರೆ ಮೊದಲು ಹೇಳುದು ನೀವು ನಿಮ್ಮಲ್ಲಿ ಆನ್ಸರ್ ಬರೋದು ಮೊದಲ ಎಸ್ ಅಥವಾ ನೋ ಅಂತ ಬರ್ತಿರ್ತಾರ. ಅದಕ್ಕೇನಂತಾರ ಎಸ್ ಆರ್ ನೋ ಟೈಪ್ ಕ್ವಶನ್ಸ್ ಅಂತಾರ. ಅದನ್ನ ಹೆಸರನ್ನ ಅದಕ್ಕೆ ಇಟ್ಬಿಡ್ತಾರ. ಓಕೆ, ಫಾರ್ ಎಕ್ಸಾಂಪಲ್ ಏನು ಎಸ್ ಆರ್ ನೋ ಟೈಪ್ ಅಂದ್ರ we expect only yes or no as answers. Okay? ಲಾಂಗ್ ಆನ್ಸರ್ ಅನ್ನ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಡಬ್ಲ್ಯೂ ಎಚ್ ಕ್ವಶನ್, ಡಬ್ಲ್ಯೂ ಎಚ್ ಕ್ವಶನ್ಸ್ ಅಂತ ಎದಕ್ ಅಂತಾರ ಅಂದ್ರ ಅವು ಡಬ್ಲ್ಯೂ ಎಚ್ ಇರ್ತಾವ ಆ ಕ್ವಶನ್ ನೋಡದಲ್ಲಿ. ಇವೇ ವಾಟ್, ವೇರ್, ಹೂಮ್, ಓಕೆ, ವೈ, ಹೌ ಮಚ್, ಹೌ ಮೆನಿ, ಹೌ ಫಾರ್, ಲೈಕ್ ದಿಸ್ ಎಲ್ಲ ನೋಡ್ರಿ. ಹೌ ಅಂದ್ರೂ ಡಬ್ಲ್ಯೂ ಎಚ್ ಇದೆ ನೋಡ್ರಿ ಅದರಲ್ಲಿ. ಫಸ್ಟ್ ಗೆ ಇರ್ಬೇಕಂತೇನಿಲ್ಲ, ಡಬ್ಲ್ಯೂ ಎಚ್ ಅಂತೇಳಿ ವಾಟ್, ವೈ, ವೆನ್ ಇಲ್ಲೆಲ್ಲ ಫಸ್ಟ್ ಗೆ ಅದಾವ. ಮತ್ತ ಹೌ ಫಸ್ಟ್ ಗೆ ಇಲ್ಲಲ್ರಿ, ಎಚ್ ಓ ಡಬ್ಲ್ಯೂ ಐತಲ್ರಿ ಅಂತಂದ್ರ ಎಲ್ಲಿಯಾದ್ರೂ ಇರ್ಲಿ ಅವು ಲೆಟರ್ ಅದಾವಲ್ಲ, ಡಬ್ಲ್ಯೂ ಎಚ್ ಅಂತ ಲೆಟರ್ ಇದೆ ಅಲ್ಲ, ಅದಕ್ಕ ಡಬ್ಲ್ಯೂ ಎಚ್ ಕ್ವಶನ್ಸ್ ವರ್ಡ್ ಅಂತಾರ. ಓಕೆ, ಇಲ್ಲಿ ನಾವು ಎಸ್ ಅಂತ ನೋ ಅಂತ, ಎಸ್ ಅಥವಾ ನೋ ಅಂತ ಆನ್ಸರ್ ಅನ್ನ ಎಕ್ಸ್ಪೆಕ್ಟ್ ಮಾಡುದಿಲ್ಲ. ವಿ ಎಕ್ಸ್ಪೆಕ್ಟ್ ಲಾಂಗ್ ಆನ್ಸರ್. ಫಾರ್ ಎಕ್ಸಾಂಪಲ್, ವೈ ಡಿಡೆಂಟ್ ಯು ಅಟೆಂಡ್ ಕ್ಲಾಸ್ ಟುಮಾರೋ? ಐ ಮೀನ್ ಟುಡೇ. ನೀನು ಇವತ್ತು ಕ್ಲಾಸ್ಗೆ ಯಾಕೆ ಅಟೆಂಡ್ ಆಗ್ಲಿಲ್ಲ? ನೀವು ಎಸ್ ಆರ್ ನೋ ಅಂತ ಹೇಳಿಕ್ ಬರುದಿಲ್ಲ. ಯು ಹ್ಯಾವ್ ಟು ಗಿವ್ ದ ರೀಸನ್. ಐ ಡಿಡ್ ನಾಟ್ ಅಟೆಂಡ್ ದ ಕ್ಲಾಸ್ ಡ್ಯೂ ಟು ಮೈ ಇಲ್ ಹೆಲ್ತ್. ಓಕೆ, ಸೊ ವೇರ್ ಆರ್ ಯು ಗೋಯಿಂಗ್ ಎಸ್ಟರ್ಡೇ? ವೇರ್ ಯು ಗೋಯಿಂಗ್ ಎಸ್ಟರ್ಡೇ? ನೀನ್ ಎಲ್ಲಿಗೆ ಹೋಗ್ತಾ ಇದ್ ನೀನು? ಐ ವಾಸ್ ಗೋಯಿಂಗ್ ಟು ಮಾರ್ಕೆಟ್ ಎಸ್ಟರ್ಡೇ. ಓಕೆ, at this time, where were you going yesterday? At this time, I was going to market yesterday at this time. ಓಕೆ, ಅಂದ್ರ ಇಲ್ಲಿ ನೋಡ್ರಿ ಎಸ್ ಆರ್ ನೋ ಅನ್ನೋದಿಲ್ಲ. ವಾಟ್ ಈಸ್ ಯುವರ್ ನೇಮ್ ಅಂದ್ರ ಎಸ್ ಆರ್ ನೋ ಅಂತೀರ ನೀವು. ವಾಟ್ ಈಸ್ ಯುವರ್ ನೇಮ್ ಅಂದ್ರೆ ನೀವು ಹೇಳ್ತೀರಿ ನಿಮ್ಮ ಹೆಸರನ್ನು, ಮೈ ನೇಮ್ ಈಸ್ ಸೋ ಅಂಡ್ ಸೋ, ಲೈಕ್ ದಿಸ್. ಓಕೆ, ವಿ ಎಕ್ಸ್ಪೆಕ್ಟ್ ಲಾಂಗ್ ಆನ್ಸರ್. ಎಲ್ಲ ನಿಮ್ಗೆ ಗೊತ್ತಿರ್ತಾವ, ಆದ್ರೂ ಇನ್ನೊಮ್ಮೆ ರಿಪಿಟೇಷನ್ ಆಗುತ್ತೆ ನಿಮಗೆ. ಇದರಲ್ಲಿ ಎರಡು ಇಂಪೆರೇಟಿವ್ ಸೆಂಟೆನ್ಸ್ ಅಂದ್ರ ತಿಳ್ಕೊಳ್ರಿ, ಇವು ಪ್ರೆಸೆಂಟ್ ಫಾರ್ಮ್, ನೆಗೆಟಿವ್ ಫಾರ್ಮ್ ನಿಮ್ಗೆ ಅರ್ಥ ಮಾಡಿಸೋ ಸಂಬಂಧ ಅವ್ನು ಬರ್ದಿವಿ, ಹಾಗೆ ಹೇಳುದಿಲ್ಲ. ಅವಕ್ಕ ಹೇಳಿದ್ರೆ ಏನು ತಪ್ಪು ಆಗುದಿಲ್ಲ. ಓಕೆ, ಪ್ರೆಸೆಂಟ್ ಫಾರ್ಮ್, ನೆಗೆಟಿವ್ ಫಾರ್ಮ್ ಅಂತ. ಈಗ ನೋಡ್ರಿ, ಇಂಪೆರೇಟಿವ್ ಸೆಂಟೆನ್ಸ್ ತಿಳ್ಕೊಡ್ರಿ, ಯಾವಾಗ್ಲೂ ವರ್ಬ್ ದಿಂದಾನೇ ಚಲೋ ಆಗ್ತಾವ. ವರ್ಬ್ ದಿಂದಾನೇ ಚಲೋ ಆಗ್ತಾವ. ಕಮ್ ಹಿಯರ್, ಗೋ ದೇರ್, ಸ್ಟ್ಯಾಂಡ್ ಅಪ್, ಪ್ಲೀಸ್ ಟೇಕ್ ದಿಸ್ ಬುಕ್, ಪ್ಲೀಸ್ ಗಿವ್ ಮೀ ಬುಕ್. ಓಕೆ, ಇವಕ್ಕೇನಂತಾರ ಪ್ರೆಸೆಂಟ್ ಫಾರ್ಮ್. ಫಸ್ಟ್ ವರ್ಬ್ ದಿಂದ ಚಲೋ ಆಗ್ತಾವ ನೋಡ್ರಿ. ಇಲ್ಲಿ ನೆಗೆಟಿವ್ ಫಾರ್ಮ್ ಹೆಂಗ್ ಚಲೋ ಆಗ್ತದಂದ್ರ, ನೆಗೆಟಿವ್ ಸೆಂಟೆನ್ಸ್ ಹೆಂಗ್ ಚಲೋ ಆಗ್ತದಂದ್ರ ಡೋಂಟ್ ದಿಂದ ಚಲೋ ಆಗ್ತದ. ಡೋಂಟ್ ಕಮ್ ಹಿಯರ್, ಡೋಂಟ್ ಸ್ಟ್ಯಾಂಡ್ ಅಪ್, ಡೋಂಟ್ ಮೀಟ್ ಮೀ. ಡೋಂಟ್ ದಿಂದನೇ ಚಲೋ ಆಗ್ಬೇಕು. ಯು ಕಮ್ ಹಿಯರ್ ಅಂತ ಹೇಳ್ಬಾರ್ದು, ಯು ಕಮ್ ಹಿಯರ್ ಅಂತ ಕರಿಬಾರ್ದು ನೀವು. ಕಮ್ ಹಿಯರ್ ಅಂತ ಅಷ್ಟೇ. ಯು ಅನ್ನೋದು ಅಂಡರ್ಸ್ಟುಡ್ ಆಗಿರ್ತದ. ಅದು ಸಬ್ಜೆಕ್ಟ್ ಯಾವಾಗ್ಲೂ ಗುಪ್ತವಾಗಿರ್ತದ. ಇಲ್ಲಿ ಕಮ್ ಹಿಯರ್ ಅಂದ್ರ ಮುಂದಿದ್ದವಾಗ ಕರಿತಿರ್ತೀನ, ಅದಕ್ಕೆ ಯು ಕಮ್ ಹಿಯರ್ ಅನ್ಬಾರ್ದು. ಯು ಕಮ್ ಹಿಯರ್ ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗಿಬಿಡ್ತದ. ಅದು ಯು ಕಮ್ ಹಿಯರ್. ಈಗ ನೋಡ್ರಿ ಏನಾಯ್ತು, ಸಬ್ಜೆಕ್ಟ್ V1, ಆಬ್ಜೆಕ್ಟ್. ಆಬ್ಜೆಕ್ಟ್ ಅಲ್ಲ, ನಿಮಗೆ ಜಸ್ಟ್ ಇಲ್ಲಿ ಈ ಟಾಪಿಕ್ ಅನ್ನು ತಿಳಿಸುವಾಗ ಹೇಳಿರ್ತೀನಿ, ಅದು ಆಕ್ಚುಲಿ ಅಡ್ವರ್ಬ್. ಓಕೆ, ಸಬ್ಜೆಕ್ಟ್ V1, ಆಬ್ಜೆಕ್ಟ್ ಅಂದ್ರ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗಿಬಿಡ್ತದ. ಯು ಕಮ್ ಹಿಯರ್ ಅಂದ್ರ ನೀನು ಬರುತ್ತಿ,
ನೀವು ಅವಾಗ ಕರೆಯಕತ್ತಿಲ್ಲ ಅಂತಾನ ಅರ್ಥ ಇದು. ಓಕೆ, ಅದಕ್ಕ ಏನು ವರ್ಬದಿಂದನೇ ಚಲೋ ಆಗ್ತಿರ್ತಾವ ಸೆಂಟೆನ್ಸ್. ಇದು ಅಫರ್ಮೇಟಿವ್ ಟೈಪ್. ಓಕೆ, ಪ್ರೆಸೆಂಟ್ ಫಾರ್ಮ್ ದಲ್ಲಿ ವರ್ಬದಿಂದ ಚಲೋ ಆಗ್ತಿರ್ತಾವ, ನೆಗೆಟಿವ್ ಫಾರ್ಮ್ ದಲ್ಲಿ ಡೋಂಟ್ ದಿಂದ ಚಲೋ ಆಗ್ತಿರ್ತಾವ. ಇದು ಇಂಪೇರಿಟಿವ್ ಸೆಂಟೆನ್ಸ್. ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸಸ್ ಎಕ್ಸ್ಪ್ರೆಸ್ ಸಡನ್ ಫೀಲಿಂಗ್ ಆರ್ ಸ್ಟ್ರಾಂಗ್ ಫೀಲಿಂಗ್. ಓಕೆ, ಅವು ಉದ್ಗಾರಕ ವಾಚಕ ವಾಕ್ಯಗಳು ಅಂತಾರ ಅವಕ್ಕ. ನಮ್ಮ ಭಾವನೆಗಳನ್ನ ವ್ಯಕ್ತ ಮಾಡ್ತಾವ. ಓಕೆ, ಸಂತೋಷ, ದುಃಖ, ಆಶ್ಚರ್ಯ ಮುಂತಾದ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡ್ತಿರ್ತಾವ. ಅಂತ ಸೆಂಟೆನ್ಸ್ಗೆ ಏನು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಂತ ಅಂತಾರ. ಆಲಾಸ್ ದ ಓಲ್ಡ್ ಮ್ಯಾನ್ ಇಸ್ ಡೆಡ್ ಸ್ಟ್ಯಾಂಡರ್ಡ್ ಏನಿದು ಬಹಳಷ್ಟು ಜನ ಕೊಡುವಂತ ಉದಾಹರಣೆ ಇದು. ಓಕೆ, ಹುರ್ರಾ ವಿ ವನ್ ದ ಮ್ಯಾಚ್. ಓಕೆ, ಆ ಅರ್ಥದಲ್ಲಿ ಇವು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್. ಇದರಲ್ಲಿ ಎರಡು ಟೈಪ್ ಇಲ್ಲ ಮತ್ತ. ಓಕೆ, ಒಂದೇ ಟೈಪ್ ಅದು, ನೆಗೆಟಿವ್ ಇಲ್ಲ ಲೈಕ್ ದಿಸ್. ಇದ್ರೂ ಅದರಲ್ಲಿ ಹೇಳುದಿಲ್ಲ ನಾವು. ಇದು ಇವುಗಳ ನಾಲೆಜ್ ಬೇಕು ಅದನ್ನ ಬಿಡಿಸ್ಬೇಕಾದ್ರೆ. ಓಕೆ, ಈಗ ನೋಡ್ರಿ, ಇದು ಯಾವ ಸೆಂಟೆನ್ಸ್ ಅಂತ ಹೇಳ್ಬೇಕು ನೀವು. ಸೆಂಟೆನ್ಸ್ ಹೇಳ್ರಿ, ಈಗ ಸೆಂಟೆನ್ಸ್ ಬಗ್ಗೆ ಹೇಳಿ. ಯಾವ ಸೆಂಟೆನ್ಸ್ ಇದು? ಇದು ಇಂಟ್ರಾಗೇಟಿವ್ ಅನು ನಿಮ್ಗೆ ಏನು ಇರದೇ ಇದ್ರು, ಯಾವ ಸೆಂಟೆನ್ಸ್ ಅಂತ ಇದು ಗೊತ್ತಿರದೇ ಇದ್ರು ನೀವು ಟ್ರೈ ಮಾಡ್ಬೇಕು. ಈಗ ಇಂಟ್ರಾಗೇಟಿವ್ ಸೆಂಟೆನ್ಸ್ ಹೌದು ಅಲ್ವೋ? ಅಲ್ಲ. ಯಾಕಂತ ಅಲ್ಲ ಅಂತ ಡಿಸೈಡ್ ಮಾಡ್ತೀರಿ ನೀವು? ಕ್ವಶನ್ ಮಾರ್ಕ್ ಇಲ್ಲ. ಇಂಟ್ರಾಗೇಟಿವ್ ಸೆಂಟೆನ್ಸ್ ಕ್ವಶನ್ ಮಾರ್ಕ್ ಇರ್ಲೇಬೇಕಲ್ಲ, ಔಟ್ ಅದು ಎಲಿಮಿನೇಟೆಡ್. ಓಕೆ, ರಿಮೂವ್ಡ್. ಓಕೆ, ಇಂಟ್ರಾಗೇಟಿವ್ ಅಲ್ಲ. ಇಂಪೆರೇಟಿವ್ ಅನು ಅಲ್ಲ. ಇಂಪೆರೇಟಿವ್ ಸೆಂಟೆನ್ಸ್ ಯಾವ್ದ್ರಿಂದ ಚಲೋ ಆಗ್ಬೇಕದ? ವರ್ಬದಿಂದನೇ ಚಲೋ ಆಗ್ಬೇಕು, ಇಲ್ಲಾಂದ್ರೆ ಡೋಂಟ್ ಚಲೋ ಆಗ್ಬೇಕು. ಸಬ್ಜೆಕ್ಟ್ ಇದೆಯಲ್ಲ, ಇಂಪೆರೇಟಿವ್ ಸೆಂಟೆನ್ಸ್ ಅಲ್ಲಿ ಸಬ್ಜೆಕ್ಟ್ ಇರುವುದಿಲ್ಲ, ಇಂಪೆರೇಟಿವ್ ಸೆಂಟೆನ್ಸ್ ಅಲ್ಲ. ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅನು ಅಲ್ಲ. ಎಕ್ಸ್ಕ್ಲಾಮೇಟರಿ ಯಾಕಲ್ಲ? ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸಸ್ ಆಲ್ವೇಸ್ ಎಂಡ್ ವಿತ್ ಎಕ್ಸ್ಕ್ಲಾಮೇಟರಿ ಮಾರ್ಕ್. ಈ ಎಕ್ಸ್ಕ್ಲಾಮೇಟರಿ ಮಾರ್ಕ್ ದಿಂದ ಎಂಡ್ ಆಗಿರ್ತಾವಲ್ಲ ಅವು, ಅದು ಇಲ್ಲ. ಮತ್ತು ಉಳಿದಿದ್ದು ಯಾವ್ದೀಗ? ಅಸರ್ಟಿವ್ ಸೆಂಟೆನ್ಸ್. ಅಸರ್ಟಿವ್ ಸೆಂಟೆನ್ಸ್ ಇರ್ಲೇಬೇಕಲ್ಲ. ಅಸರ್ಟಿವ್ ದಲ್ಲಿ ಅಫರ್ಮೇಟಿವ್ ಅಥವಾ ನೆಗೆಟಿವ್? ನೆಗೆಟಿವ್ ಅಲ್ಲ, ನಾಟ್ ಇಲ್ಲ, ಅಫರ್ಮೇಟಿವ್ ಸೆಂಟೆನ್ಸ್. ಇಷ್ಟು ತಿಳ್ಕೊಬೇಕು ಅದನ್ನೇ. ಇದು ಅಸರ್ಟಿವ್ ಅಂದ್ರೂ ಓಕೆ. ಅಸರ್ಟಿವ್ ಅಂದ್ರೆ ಅದು ನೆಗೆಟಿವ್ ಆಗಿರ್ಬೋದು, ಅಫರ್ಮೇಟಿವ್ ಆಗಿನೂ ಆಗಿರ್ಬೋದು. ಇದು ಈ ಕಡೆ ಸೆಂಟೆನ್ಸ್ ರಿಪೋರ್ಟೆಡ್ ಸ್ಪೀಚ್ ಅನ್ನ ನೋಡ್ಬೇಕು ನೀವು. ಈ ಕಡೆದಲ್ಲ, ಇದು ಅಲ್ಲ. ಈ ರಿಪೋರ್ಟೆಡ್ ಸ್ಪೀಚ್ ಅನ್ನ, ರಿಪೋರ್ಟಿಂಗ್ ಸ್ಪೀಚ್ ಅನ್ನ ನೋಡ್ಬಾರ್ದು. ಈ ರಿಪೋರ್ಟೆಡ್ ಸ್ಪೀಚ್ ಯಾವ ಸೆಂಟೆನ್ಸ್ ಅಂತ ನೀವು ತಿಳ್ಕೊಳಕ್ ಪ್ರಯತ್ನ ಪಡ್ಬೇಕು. ನೆಕ್ಸ್ಟ್ ಬಿಡಿಸುವಂತ ಬರ್ಬೇಕು. ಅಂದ್ರ ಕೊಟ್ಟಂತ ವಾಕ್ಯಗಳು ಅಸರ್ಟಿವ್ ಆಗಿದ್ರ ಅವುಗಳನ್ನ ಹೇಗೆ ಇಂಡೈರೆಕ್ಟ್ ಗೆ ಕನ್ವರ್ಟ್ ಮಾಡಬೇಕು. ಕೊಟ್ಟಂತ ವಾಕ್ಯಗಳು ಇಂಟ್ರಾಗೇಟಿವ್ ಇದ್ರ ಅವುಗಳನ್ನ ಹೇಗೆ ಇಂಡೈರೆಕ್ಟ್ ಗೆ ಕನ್ವರ್ಟ್ ಮಾಡಬೇಕು. ಗಿವನ್ ಸೆಂಟೆನ್ಸಸ್, ಇಫ್ ದ ಗಿವನ್ ಸೆಂಟೆನ್ಸಸ್ ಆರ್ ಇನ್ ಇಂಪೆರೇಟಿವ್ ಸೆಂಟೆನ್ಸ್, ಹೌ ಟು ಕನ್ವರ್ಟ್ ದೆಮ್ ಇಂಟು ಇಂಡೈರೆಕ್ಟ್ ಸ್ಪೀಚ್. ಇಂಪೆರೇಟಿವ್ ಸೆಂಟೆನ್ಸ್ ಇದ್ರ ಅವನ್ ಹೆಂಗೆ ಇಂಡೈರೆಕ್ಟ್ ಗೆ ಪರಿವರ್ತನೆ ಮಾಡಬೇಕು. ಎಕ್ಸ್ಕ್ಲಾಮೇಟರಿ ಇದ್ರ ಅವುಗಳನ್ನ ಹೆಂಗೆ ಇಂಡೈರೆಕ್ಟ್ ಗೆ ಪರಿವರ್ತಿಸಬೇಕು ಅನ್ನೋದಕ್ಕೆ ಎಲ್ಲದಕ್ಕೂ ಹಂತಗಳದಾವ, ರೂಲ್ಸ್ ಅದಾವ. ಆ ರೂಲ್ಸ್ ಪ್ರಕಾರನೇ ಮಾಡ್ಬೇಕು. ಅಸರ್ಟಿವ್ ಇದ್ದಾಗ ಇದು ಅಸರ್ಟಿವ್ ಅಂತ ಗೊತ್ತಾಯ್ತು ನಿಮ್ಗೆ, ಅಸರ್ಟಿವ್ ಸೆಂಟೆನ್ಸ್ ಅಂತ ಗೊತ್ತಾಯ್ತು ಅಂದ್ರೆ ಅಫರ್ಮೇಟಿವ್ ಇದೆ. ಟೋಟಲ್ ಆಗಿ ಅಸರ್ಟಿವ್ ಸೆಂಟೆನ್ಸ್ ಅದು. ಅಸರ್ಟಿವ್ ಸೆಂಟೆನ್ಸ್ ಇದ್ದಾಗ ಈಗ ನೋಡ್ರಿ, ಆಸ್ ಇಟ್ ಈಸ್ ಬರಿಬೇಕು ಇದನ್ನ. ಅಸರ್ಟಿವ್ ಸೆಂಟೆನ್ಸ್ ಇದ್ದಾಗ ಆಸ್ ಇಟ್ ಈಸ್ ಬರಿಬೇಕು ನೋಡ್ರಿ. ಹಿ ಸೇಡ್, ಇಲ್ಲಿಂದ ಇಲ್ಲಿವರೆಗೆ ಏನು ತಲೆ ಕೆಡಿಸ್ಕೋಬಾರ್ದು ನೀವು. ಹಿ ಸೇಡ್ ಇದ್ರ ಮುಂದೆ ದ್ಯಾಟ್ ಯೂಸ್ ಮಾಡ್ಬೇಕು. ರಿಪೋರ್ಟಿಂಗ್ ಸ್ಪೀಚ್ ಅನ್ನು ಅದು ಇದ್ದಂತೆಯೇ ಬರೆಯಬೇಕು. ಓಕೆ, ಹಿ ಸೇಡ್ ದ್ಯಾಟ್, ಹಿ ಸೇಡ್ ದ್ಯಾಟ್ ಇಲ್ಲಿವರೆಗೆ ಬರದ್ರಿ ಅಂದ್ರೆ ಈ ರಿಪೋರ್ಟಿಂಗ್ ಸ್ಪೀಚ್ ಮುಗ್ಯಾನ ದ್ಯಾಟ್ ಬರಿಬೇಕು. ಕಾಲಮ್ ಇದು ಕಾಮ ತೆಗೆದು ಬಿಡ್ಬೇಕು ಅದನ್ನ. ಓಕೆ, ಹಿ ಸೇಡ್ ದ್ಯಾಟ್. ನೀವು ಎರಡು ಸೆಂಟೆನ್ಸ್ ಅದಾವಲ್ಲ, ಒಂದೇ ಸೆಂಟೆನ್ಸ್ ಮಾಡಾಕತ್ತೀರಿ ಈಗ ಅದಕ್ಕ. ಓಕೆ, ಹಿ ಸೇಡ್ ದ್ಯಾಟ್ ಇದನ್ನ ಹೇಳಿದಾರ ಯಾರು? ಈ ಸೆಂಟೆನ್ಸ್ ಅನ್ನ ಹೇಳಿದವ್ರು ಯಾರು? ಹಿ ಸೇಡ್, ಅವ ಹೇಳ್ಯಾನ. ಏನ್ ಹೇಳ್ಯಾನ? ಇದನ್ನ ಹೇಳ್ಯಾನ. ಐ ಕ್ಲೀನ್ ಮೈ ಟೀತ್ ಟ್ವೈಸ್ ಎ ಡೇ. ಇದು ಯಾವ ಟೆನ್ಸ್ ಅನ್ನು ನೋಡ್ಕೋಬೇಕು. ಯಾವ ಟೆನ್ಸ್ ಅದು? ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸಬ್ಜೆಕ್ಟ್ ವಿ1 ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಈ ರೂಲ್ ಏನಿದೆ ಅಂದ್ರ ಚೇಂಜ್ ಆಫ್ ಟೆನ್ಸ್ ಅಂತ ಬರ್ಸಿನಲ್ಲ ಹಿಂದೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಇದ್ರ ಇಂಡೈರೆಕ್ಟ್ ಮಾಡುವಾಗ ಸಿಂಪಲ್ ಪಾಸ್ಟ್ ಟೆನ್ಸ್ ಮಾಡ್ಬೇಕು ಅದನ್ನ. ಓಕೆ, ಇಲ್ಲಿ ಐ ಅಂದ್ರೆ ಯಾರು? ಹಿ ಅಂತ ಬರಿಬೇಕು ಇಲ್ಲಿ. ಓಕೆ, ಐ ಅಂತ ಬರಿಬಾರ್ದು ನೀವು. ಇದನ್ನ ಹಿ ಸೇಡ್ ದಟ್ ಐ ಕ್ಲೀನ್ ಮೈ ಟೀತ್ ಟ್ವೈಸ್ ಎ ಡೇ, ಅವ ನನಗೆ ಹೇಳಿದಾನ. ಫಾರ್ ಎಕ್ಸಾಂಪಲ್ ಎಕ್ಸ್ ಅದನ್ನಂತ ತಿಳ್ಕೊಡ್ರಿ. ಎಕ್ಸ್ ನನಗೆ ಹೇಳಿದಾನ. ಏನಂತ ಹೇಳ್ಯಾನ?
he said I clean my teeth twice a day. ಅವ ನನಗೆ ಹೇಳ್ಯಾನಂತ ತಿಳ್ಕೊಡ್ರಿ. ಎಕ್ಸ್ ಏನ್ ಹೇಳಿದ, he said I clean my teeth twice a day ಅಂತ ಹೇಳಿದ. ನಾನು ಅವ ಹೇಳಿದ್ದನ್ನ ಇನ್ನೊಬ್ರಿಗೆ ಹೇಳ್ತಿರ್ತೀನಿ. ಓಕೆ, ಯಾರಾದ್ರೂ ಕೇಳ್ತಾರ, ವಾಯ್ ಕೇಳ್ತಾನ, ಅವ ಎಕ್ಸ್ ಏನ್ ಹೇಳಿದ್ರಿ ನಿಮ್ಗೆ ಅಂತ ಕೇಳ್ತಾನ. ನಾ ಏನಂತೀನಿ, ಅವ ಹೇಳಿದ, ಅವ ಏನ ದಿನಕ್ಕೆ 2 ಸಲ ಹಲ್ಲು ಉಜ್ತಾನಂತ ಅಂತ ಅಂತೀನಿ ನಾನು. ಈ ತರ ಅವ ಹೇಳಿದ ನೋಡ್ರಿ, ಅವ ಅಂದಾನ ಇಲ್ಲಿ ಹೀ ಬರ್ತದ. ಅದಕ್ಕೆ ಸ್ವಲ್ಪ ಕನ್ನಡದಲ್ಲಿ ಅವಾಯ್ಡ್ ಮಾಡಿರ್ತೀನ, ಇಂಗ್ಲಿಷ್ ನಲ್ಲೇನೆ ತಿಳ್ಕೊಳಕ್ ಪ್ರಯತ್ನ ಪಡ್ರಿ. ಹಿ ಸೇಡ್ ದ್ಯಾಟ್ ಹಿ, ನೋಡ್ರಿ ವಾಯ್ ಏನ್ ಕೇಳ್ತಾನ, ನನ್ನ ಎಕ್ಸ್ ಏನ್ ಹೇಳಿದ್ನಂತ ಕೇಳಿದ ತಕ್ಷಣ ನಾನು ಏನ್ ಹೇಳ್ತೀನಿ ವಾಯ್ಗೆ, ಅವ ಹೇಳಿದ, ಅವ ದಿನಕ್ಕೆ 2 ಸಲ ಹಲ್ಲು ಉಜ್ತಾನಂತ. ಅವ ಏನ ನೋಡ್ರಿ, ಅವ ಅನ್ನತಾ ಇದೆ, ಅವ ಹಿ, ಅವನು ಹಿ ಸೇಡ್ ದಟ್ ಹಿ ಕ್ಲೀನ್ಡ್. ಇದನ್ನ ಸಿಂಪಲ್ ಪಾಸ್ಟ್ ಟೆನ್ಸ್ ನಲ್ಲಿ ಮಾಡ್ಬೇಕಲ್ಲ. ಕ್ಲೀನ್ ಇದ್ದೇನಾಗುತ್ತ, ಸಿಂಪಲ್ ಪಾಸ್ಟ್ ಟೆನ್ಸ್ ಸಬ್ಜೆಕ್ಟ್ V2 ಬರ್ಬೇಕಲ್ಲ. ಹಿ ಕ್ಲೀನ್ಡ್. ಮೈ ಟೀತ್ ಅಂದ್ರೆ ಯಾರ ಟೀತ್, ಹೀಸ್ ಟೀತ್. ಅದಕ್ಕೆ ಇಲ್ಲಿ ಹೀಸ್ ಆಗುತ್ತ. ಚೇಂಜ್ ಆಫ್ ಪ್ರೊನೌನ್ ನೀವು ಮೈ ಇದ್ದಿದ್ ಹೀಸ್ ಆಯ್ತು ನೋಡ್ರಿ, ಹೀಸ್ ಟೀತ್. ಆಕ್ಚುಲಿ ಇದು ಮೈ ಅಡ್ಜೆಕ್ಟಿವ್, ಪ್ರೊನೌನ್ ಅಂತ ಇಟ್ಕೊಡ್ರಿ. ಇದೇನು ನಿಮ್ಗೆ ಅರ್ಥ ಮಾಡಿಸೋದಕ್ಕೆ ಹಾಗೆ ಹೇಳ್ತಾ ಇದೀನಿ. ಟೀತ್. He said that he cleaned his teeth twice a day. Twice a day. Full stop. ಇಷ್ಟೇ ಇದು. He said that he cleaned his teeth twice a day. ಇದರಲ್ಲಿ ಹುಡುಗ್ರಿ. He said that he cleaned his teeth twice a day. ಇದು ಫಸ್ಟ್ ಒನ್ ಆನ್ಸರ್. He said that he cleans. ಇದು ನೋಡ್ರಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮಾಡ್ಬಿಟ್ರ ಅವರು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದ್ದಿದ್ದು ಏನಾಗುತ್ತೆ, ಸಿಂಪಲ್ ಪಾಸ್ಟ್ ಟೆನ್ಸ್ ಆಗುತ್ತೆ. ಕ್ಲೀನ್ಸ್ ಯಾಕೆ ಬರ್ತಾರೆ, ಇಲ್ಲಿ ಐತೆ ಅಂದ್ರೆ ಕ್ಲೀನ್ಸ್ ಬರ್ದಿದ್ದಾರೆ, ಇದು ರಾಂಗ್ ಅಂತ ಅರ್ಥ. ಓಕೆ, ಹಿ ಸೇಡ್ ದಟ್ ಹಿ ಯೂಸ್ಡ್, ಇದು ಬರೋದನೇ ಇಲ್ಲ ನೋಡ್ರಿ, ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಲ್ಲ ಇದು. ಓಕೆ, ಇದು ಹ್ಯಾಬಿಟ್ ಅನ್ನ ತೋರಿಸುವುದು. ಹಿ ಸೇಡ್ ದಟ್ ಹಿ ಈಸ್, ನೋಡ್ರಿ ಇದು ಪ್ರೆಸೆಂಟ್ ಟೆನ್ಸ್ ಟೈಪ್ ಇದೆ. ಹಿ ಈಸ್ ಯೂಸ್ ಟು ಕ್ಲೀನಿಂಗ್. ಸೆಂಟೆನ್ಸ್ ಕರೆಕ್ಟ್ ಇರ್ಬೋದು, ಬಟ್ ಇದಕ್ಕ ಅದು ಸರಿಯಾದಂತ ಉತ್ತರ ಅಲ್ಲ. He said that he is used to cleaning his teeth twice a day, like this. ಈ ತರ ನೀವು ಬಿಡಿಸ್ಬೇಕು. ಇದು ಅಸರ್ಟಿವ್ ಸೆಂಟೆನ್ಸ್ ಇದ್ದಾಗ ಹೀಗ್ ಮಾಡೋದು ಇದು. ಮತ್ತ ಸೆಂಟೆನ್ಸ್ ಎಕ್ಸ್ಕ್ಲಾಮೇಟರಿ ಇದ್ದಾಗ ಅದನ್ನ ರೂಲ್ಸ್ ಬೇರೆ ಇದಾವ. ಸೆಂಟೆನ್ಸ್ ಈ ಕಡೆ ಸೆಂಟೆನ್ಸ್ ಎಕ್ಸ್ಕ್ಲಾಮೇಟರಿ ಇದ್ದಾಗ ಬೇರೆ ರೂಲ್ಸ್, ಇಂಪರೇಟಿವ್ ಇದ್ದಾಗ ಬೇರೆ ರೂಲ್ಸ್, ಇಂಟರಾಗೇಟಿವ್ ಇದ್ದಾಗ ಬೇರೆ ರೂಲ್ಸ್ ಅದಾವ. ಓಕೆ, ನಾ ಇದಕ್ಕಷ್ಟೇ ಸೀಮಿತ ಆಗ್ತೇನೆ. ಓಕೆ, ಇದು ಈ ರೀತಿಯಾಗಿ ನೀವು ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಅನ್ನ ಕಲಿಬೇಕು, ಬಿಡ್ಸಕ್ ಟ್ರೈ ಮಾಡ್ಬೇಕು. ಇದು ಆಯ್ತು. ಮತ್ತೆ ಯಾವ ಟಾಪಿಕ್ ಅನ್ನ ಓದ್ತೀವಿ ನಾವು ಇಲ್ಲಿ, ಟೆನ್ಸ್ ಅನ್ನ ಓದ್ತಾ ಇದೀವಿ. ನೋಡ್ರಿ, ನಾ ಹೇಳಿದ್ದೀನಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದು. ಐ ಕ್ಲೀನ್ ಮೈ ಟೀತ್ ಟ್ವೈಸ್ ಎ ಡೇ. ಅದಕ್ಕಿಂತ ಮೊದಲ ಇನ್ನೊಂದು ಪಾಯಿಂಟ್ ಹೇಳ್ತೇನೆ. ಇದನ್ನ ನೀವು ಟೋಲ್ಡ್ ಆಗಿ ಕನ್ವರ್ಟ್ ಮಾಡಬಹುದು. ಹಿ ಟೋಲ್ಡ್ ದ್ಯಾಟ್ ಹಿ ಕ್ಲೀನ್ಡ್ ಹಿಸ್ ಟೀತ್ ಟ್ವೈಸ್ ಎ ಡೇ ಹೇಳ್ಬಹುದು. ಮತ್ತೆ ಇನ್ನೊಂದು ಪಾಯಿಂಟ್ ಏನ್ ಬರ್ತದಂದ್ರ, ಒಮ್ಮೊಮ್ಮೆ ಹಿ ಸೇಡ್ ಟು ಮೀ ಅಂತ ಇರ್ತತಿ. ಇಲ್ಲಿ ಹಿ ಸೇಡ್ ಟು ಮೀ ಅಂತ ರಿಪೋರ್ಟಿಂಗ್ ಸ್ಪೀಚ್, ಇಲ್ಲಿ ರಿಪೋರ್ಟೆಡ್ ಸ್ಪೀಚ್ ಇರ್ತದೆ. ಹಿ ಸೇಡ್ ಟು ಮೀ ಅಂತಿತ್ತಂದ್ರ ಹಿ ಸೇಡ್ ಟು ಮೀ ದ್ಯಾಟ್ ಅಂತ ಬರಿಬಹುದು. ಒಂದ್ ವೇಳೆ ಟು ಮೀ ಇತ್ತಂದ್ರ ಹಿ ಸೇಡ್ ಟು ಮೀ ಮುಂದೆ ದ್ಯಾಟ್ ಬರಿಬೇಕು. ಇಲ್ಲಿ ಒಂದ್ ವೇಳೆ ಸೇಡ್ ಅನ್ನ ಬಿಟ್ರಿ ಅಂದ್ರ ಟೋಲ್ಡ್ ಆಗಿ ಕನ್ವರ್ಟ್ ಮಾಡ್ಬೋದು. ಅದನ್ನ ಸೇಡ್ ಅನ್ನ ಟೋಲ್ಡ್ ಆಗಿ ಪರಿವರ್ತಿಸಬೇಕು. ಟೋಲ್ಡ್ ಅಂತ ಬಂದಾಗ ಟು ಬರಿಬಾರ್ದು, ಹಿ ಟೋಲ್ಡ್ ಟು ಮೀ ಅನ್ಬಾರ್ದು, ಹಿ ಟೋಲ್ಡ್ ಮೀ. ಸೇಡ್ ಇದ್ದಾಗ ಟು ಯೂಸ್ ಮಾಡಬಹುದು. ಹಿ ಸೇಡ್ ಟು ಮೀ ಕರೆಕ್ಟ್ ಮಾಡ್ಬೋದಲ್ಲ, ಮಾಡ್ಬೇಕು. ಹಿ ಸೇಡ್ ಟು ಮೀ ಕರೆಕ್ಟ್, ಹಿ ಟೋಲ್ಡ್ ಟು ಮೀ ರಾಂಗ್, ಹಿ ಟೋಲ್ಡ್ ಮೀ. ಟೋಲ್ಡ್ ಆಗಿ ಕನ್ವರ್ಟ್ ಮಾಡಬಹುದು ನೀವು ಅದನ್ನ. ಓಕೆ, ಆದ್ರೆ ಅದ್ರ ಮುಂದೆ ಟು ಹಚ್ಚಬಾರ್ದು. ಒಂದ್ ವೇಳೆ ಇಲ್ಲಿ ಮೀ ಏನಾದ್ರು, ಮೀ ಹರ್ ಏನಾದ್ರು ಇದ್ರೆ. ಓಕೆ, ಹಿ ಸೇಡ್ ಟು ಮೀ ದ್ಯಾಟ್ ಕರೆಕ್ಟ್, ಹಿ ಟೋಲ್ಡ್ ಟು ಮೀ ದ್ಯಾಟ್ ರಾಂಗ್, ಹಿ ಟೋಲ್ಡ್ ಮೀ ದ್ಯಾಟ್. ಮಾತಾಡುವಾಗ ಹಾಗೇನೆ ನಾವು ಬಹಳ ಸಲ ತಪ್ಪಾಗಿ ಮಾತಾಡ್ತಿರ್ತೀವಿ ನೋಡ್ರಿ. ಹಿ ಟೋಲ್ಡ್ ಟು ಮೀ ದ್ಯಾಟ್ ಅಂತೀವಿ, ಹಿ ಟೋಲ್ಡ್ ಮೀ ದ್ಯಾಟ್ ಅಷ್ಟೇ. ಹಿ ಟೋಲ್ಡ್ ಮೀ ದ್ಯಾಟ್, ಶಿ ಟೋಲ್ಡ್ ಮೀ ದ್ಯಾಟ್, ಶಿ ಟೋಲ್ಡ್ ಹರ್, ಶಿ ಟೋಲ್ಡ್ ಹಿಮ್, ಲೈಕ್ ದಿಸ್. ಅಲ್ಲಿ ಟೋಲ್ಡ್ ಟು ತಗೊಳ್ಳೋದಿಲ್ಲ ಅದು. ಓಕೆ, ತಗೊಳ್ಳೋದಿಲ್ಲ ಅಂದ್ರೆ ಏನು, ಹಚ್ಚಬಾರ್ದು ನೀವು, ಲೈಕ್ ದಿಸ್. ಈ ತರ ಈ ಟೆನ್ಸ್ ಯಾವ್ದು, ಐ ಕ್ಲೀನ್ ಮೈ ಟೀತ್ ಟ್ವೈಸ್ ಎ ಡೇ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅದು. ಸಬ್ಜೆಕ್ಟ್ ಹೆಲ್ಪಿಂಗ್ ಏನು ವರ್ಬ್ V1. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅದು ಒಂದು ಉಪಯೋಗ ಇದೆ, ಅದು ಯೂಸೇಜ್ ಆಫ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ನಾವು ದೈನಂದಿನ ಕ್ರಿಯೆಗಳನ್ನು ಹೇಳುವಾಗ ಬಳಸ್ತೀವಿ. ಓಕೆ, ಏನು ದೈನಂದಿನ ಕ್ರಿಯೆ ಓದಲ್ಲ. ಅವ ಏನ್ ಹೇಳ್ತಾ ಇದ್ದಾನ, ದಿನ 2 ಸಲ ನಾ ಹಲ್ಲು ಉಜ್ತೀನಿ ಅಂತ ಹೇಳ್ತಾ ಇದ್ದಾನ. ಬ್ರಷ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನ. ಅವನ ದೈನಂದಿನ ಕ್ರಿಯೆ ಅದು.
ಅದನ್ನ ಹೇಳಕ್ ಯಾವ ಟೆನ್ಸ್ ಯೂಸ್ ಮಾಡ್ಬೇಕು ನಾವು? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಯೂಸ್ ಮಾಡ್ಬೇಕು. ಈ ಏನು ಇಟ್ ಈಸ್ ರಿಟರ್ನ್ ಹಿಯರ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಓಕೆ, ಟ್ವೈಸ್ ಎ ಡೇ. ಟ್ವೈಸ್ ಈಗ ಕನ್ನಡದಲ್ಲಿ ಅಂದ್ರಿ ಒಂದಿನಕ್ಕೆ 2 ಸಲ ಅನ್ನಕ್ ಏನಂತಾರ? ಟ್ವೈಸ್ ಎ ಡೇ. ಇಂಥವೆಲ್ಲ ನೆನ್ಪಿಟ್ಕೋತ ಹೋಗ್ಬೇಕು, ಇಂಥವೆಲ್ಲ ವಿಚಾರ ಮಾಡ್ಕೋತ ಹೋಗ್ಬೇಕು. ಅಂದ್ರೆ ನೀವು ಮಾತಾಡುವಾಗ ಇದು ನೆನಪಾಗುತ್ತ. ನೀವು ಕನ್ನಡದಲ್ಲಿ ಮಾತಾಡ್ತಿರ್ತೀರಿ, ಒಂದಿನಕ್ಕೆ 2 ಸಲ ಏನು ಹಲ್ಲುಸ್ತಾನ್ರಿ ಇವ ಅಂತ ಹೇಳಾಕ ಇದು ನೆನಪಾಗ್ತಿರ್ತತಿ. ಈ ತರ ವಿಚಾರ ಮಾಡ್ಕೋತ ನೀವು ಬಿಡ್ಸಾಕತ್ತಿದ್ರಂದ್ರ ಈ ಒಂದು ನಾಲೆಜ್ ನಿಮಗ ಆ ಸಂದರ್ಭದಲ್ಲಿ ನೆನಪಾಗ್ತಿರ್ತದ. ಟ್ವೈಸ್ ಎ ಡೇ, ಥ್ರೈಸ್ ಎ ಡೇ, 3 ಸಲ, 2 ಸಲ. ಓಕೆ, ಇಂಗ್ಲಿಷ್ ನಲ್ಲಿ ಹಿಂಗೆ ಹೇಳ್ಬೇಕು ಇದಕ್ಕ, ಟ್ವೈಸ್ ಎ ಡೇ, ಒಂದಿನಕ್ಕೆ 2 ಸಲ. ಓಕೆ, ಲೈಕ್ ದಿಸ್. ಒಂದಿನಕ್ಕೆ 2 ಸಲ ದೇವಸ್ಥಾನಕ್ಕೆ ಹೋಗ್ತಾನ, ಈ ತರ. ಐ ಕ್ಲೀನ್ ಮೈ ಟೀತ್. ಇದು ನೋಡ್ರಿ, ಟೀತ್ ಇದು ಪ್ಲೂರಲ್, ಇದು ಟೀತ್. ಸಿಂಗುಲರ್ ಟೂತ್. ಟೂತ್ ಪ್ಲೂರಲ್ 2 ಹೋಗಿ ಇ ಆಗುತ್ತೆ, ಡಬಲ್ ಇ ಬರ್ತದೆ. ಟೀತ್, ಟೂತ್, ಟೀತ್. ಟೂತ್ಸ್ ಅನ್ಬಾರದು, ತಪ್ಪಾಗತ್ತ ನೋಡ್ರಿ. ಇಲ್ಲಿ ಟೆನ್ಸ್ ಕಲಿಯಾಕತ್ತೀರಿ, ಇದು ಸಿಂಗುಲರ್ ಪ್ಲೂರಲ್ ಯಾವ್ದನ್ನು ಗೊತ್ತಾಗ್ತಾ ಇದೆ. ಬಹಳಷ್ಟು ಜನ ಟೂತ್ಸ್ ಅಂತ ಬರೆದಿರ್ತಾರ, ಅದಕ್ಕೆ ಹೇಳ್ತಾ ಇದ್ದೇನೆ. ಟೀತ್ ಅದು ಇವೆರಡು ಓವೆಲ್ ಅನ್ನ ತೆಗೆದು ಈ ಡಬಲ್ ಇ ಬರೆದು ಬಿಡ್ಬೇಕು, ಅದಕ್ಕೆ ಟೀತ್. ಓಕೆ, ಮ್ಯಾನ್ಸ್ ಅಲ್ಲ, ಮೆನ್. ವುಮನ್ಸ್ ಅಲ್ಲ, ವಿಮೆನ್. ಲೈಕ್ ದಿಸ್, ಈ ಏನ್ ಬರ್ತದ, ಲೈಕ್ ದಿಸ್. ಈ ತರ ನೋಡಿ, ಇದನ್ನು ಕಲ್ತಿರಿ ನೀವು. 2, 3, 5, 6 ಟಾಪಿಕ್ ಎಲ್ಲ ಕಲ್ಕೋತ ಹೋಗ್ತೀರಿ, ಇವೆಲ್ಲ ಬರ್ತಾವ. ಐ ಕ್ಲೀನ್ ಮೈ ಟೀತ್ ಟ್ವೈಸ್ ಎ ಡೇ. ಓಕೆ, ಇದು ಒಂದು ಸ್ಪೋಕನ್ ಇಂಗ್ಲಿಷ್ ನಲ್ಲಿ ಯೂಸ್ ಮಾಡ್ಬೋದಲ್ಲ. ನೀವ್ ಯಾರಿಗಾದ್ರೂ ಹೇಳ್ಬೋದು, ಐ ಗೋ ಟು ಟೆಂಪಲ್ ಟ್ವೈಸ್ ಎ ಡೇ ಅಂತ ಅನ್ಬೋದು. ಓಕೆ, ಒಂದಿನಕ್ಕೆ 2 ಸಲ ದೇವಸ್ಥಾನಕ್ಕೆ ಹೋಗ್ತೀನಿ ನಾನು ಅಂತ ಹೇಳ್ತೀರಿ ನೀವು. ಇದೇ ಸೆಂಟೆನ್ಸ್ ಅನ್ನ ಮಾತಾಡ್ಬೋದು ನೀವು. ಐ ಕ್ಲೀನ್ ಮೈ ಟೀತ್ ಟ್ವೈಸ್ ಎ ಡೇ, 2 ಸಲ ಹಲ್ಲುಸ್ತೆ ನಾನು. ಓಕೆ, ಲೈಕ್ ದಿಸ್. ಐ ಗೋ ಟು ಮೈ ಡಿಪಾರ್ಟ್ಮೆಂಟ್ ಟ್ವೈಸ್ ಎ ಡೇ, 3 ಸಲ ಹೋಗ್ತೀನಿ ನನ್ನ ಡಿಪಾರ್ಟ್ಮೆಂಟ್ ನಾನು. ಓಕೆ, ಒಂದಿನಕ್ಕ ಈ ತರ. ಐ ಮೀಟ್ ಮೈ ಟೀಚರ್ ಟ್ವೈಸ್ ಎ ಡೇ, 2 ಸಲ ಮೀಟ್ ಆಗ್ತೀನಿ ನನ್ನ ಟೀಚರ್ ನಾನು ದಿನಕ್ಕ. ಈ ತರ ಇದೇ ತರ ಸೆಂಟೆನ್ಸ್ ಅನ್ನ 2-3 ತರ ಸೆಂಟೆನ್ಸ್ ಅನ್ನ ಅಲ್ಲೇ ಮಾಡ್ಬೇಕು ನೀವು. ನಿಮ್ಗೆ ಸ್ಪೋಕನ್ ಇಂಗ್ಲಿಷ್ನು ಬೆಳಿತತ, ಗ್ರಾಮರ್ನು ಗೊತ್ತಾಗುತ್ತ, ಇನ್ಸೈಟ್ಸ್ ಗೊತ್ತಾಗ್ತಾವೆಲ್ಲ. ಸೊ ಈ ತರ ಕ್ವಶನ್ ಪೇಪರ್ ಅನ್ನ ಬಿಡಿಸ್ಬೇಕು ನೀವು. ಅದಕ್ಕಾಗಿ ನಾವು ಒಂದೊಂದು ಕ್ವಶನ್ ತೊಗೊಳ್ತೀವಿ, ಅದರಲ್ಲಿ ಸಾಕಷ್ಟು ವಿಷಯಗಳನ್ನ ಹೇಳ್ತಿರ್ತೀವಿ. ನೀವು ಕೂಡ ಕ್ವಶನ್ ಪೇಪರ್ ಬಿಡಿಸುವಾಗ ಬರೀ ಟಿಕ್ ಹಾಕೊಂತ ಹೋಗ್ಬಾರ್ದು, ಅದು ಎದೆದಕ್ಕೂ ಯೂಸ್ ಆಗುದಿಲ್ಲ. ಓಕೆ, ಈ ಒಂದು ಕ್ವಶನ್ ಎಷ್ಟು ನಾಲೆಜ್ ಸಿಗ್ತತ ಅದನ್ನೆಲ್ಲ ಕ್ಯಾಚ್ ಮಾಡ್ಕೊಳ್ಬೇಕು, ಅದನ್ನೆಲ್ಲ ತಗೊಳ್ಬೇಕು. ನೀವು ಹಂಗ ಒಂದ್ ಸೆಂಟೆನ್ಸ್ ಓದುದು, ಆನ್ಸರ್ ಓದುದು ಮಾಡ್ಕೊತ ಹೋದ್ರಂದ್ರ ಅಷ್ಟು ಏನು ಉಪಯೋಗ ಆಗುದಿಲ್ಲ. ಅದು ಏನು ಇಡೀ ಕ್ವಶನ್ ಪೇಪರ್ ಬಿಡಿಸ್ಬೇಕಂತೇನಿಲ್ಲ. ಒಂದು 4 ಕ್ವಶನ್ ಪೇಪರ್ ಬಿಡಿಸಿದ್ರಿ ಅಂದ್ರ, 4 ಕ್ವಶನ್ಸ್ ಬಿಡಿಸಿದ್ರಿ ಅಂದ್ರ ಒಂದು 15 ದಿನ ಓದಿದಕ್ಕೆ ಸಮಾದ. ನೀವು ತಿಳ್ಕೊಬೇಕು ಇದನ್ನ. ಒಂದು ಕ್ವಶನ್ ಪೇಪರ್ ಬಿಡಿಸಿದ್ರಿ ಅಂತಂದ್ರೆ ಅದು 1 ತಿಂಗಳ ಕಂಟಿನ್ಯೂಸ್ ಆಗಿ 1 ತಿಂಗಳ ನೀವು ದಿನಕ್ಕೆ 10 ಸಲ 10 ಅವರ್ಸ್ ಓದ್ದಂಗ. ಅದಕ್ಕಾಗಿ ನೀವು ಈ ತರ ಕ್ವಶನ್ ಪೇಪರ್ ಅನ್ನ ಬಿಡಿಸುವಂತ ರೂಢಿಯನ್ನ ಇಟ್ಕೊಳ್ಬೇಕು. ಓಕೆ, ನಾವು ಕ್ವಶನ್ ಪೇಪರ್ ಬಿಡಿಸಿದ್ರೆ ಹೀಗೇನೆ ಬಿಡಿಸೋದು ನಾನು. ನೀವು ಏನು 2, 3 ಬಿಡಿಸ್ರಿ, 4, 5 ಬಿಡಿಸ್ರಿ, ನೋ. ಒಂದ್ರೊಳಗೆ ಎಷ್ಟೆಲ್ಲ ಆನ್ಸರ್ ಸಿಗ್ತಾವ ನೋಡ್ರಿ, ಎಷ್ಟೆಲ್ಲ ನಾಲೆಜ್ ಸಿಗ್ತತ ಆ ತರ. ಓಕೆ, ಈ ತರ ನೀವು ಕ್ವಶನ್ ಪೇಪರ್ ಅನ್ನ ಬಿಡಿಸುವಂತ ರೂಢಿಯನ್ನ ಇಟ್ಕೊಳ್ರಿ. ಇವತ್ತಿನ ಈ ಕ್ಲಾಸ್ ನಿಮಗೆ ಉಪಯುಕ್ತವಾಗಿದೆ ಅಂತ ತಿಳ್ಕೊಂಡು ಈ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.